Here I've just not come to preach. ಇಲ್ಲಿ ನಾನು ಪ್ರಸಂಗ ಮಾಡಲಿಕ್ಕಾಗಿ ಮಾತ್ರ ಬಂದಿಲ್ಲ. I've come to fellowship with Pastor Ramesh and his family. ಪಾಸ್ಟರ್ ಒಂದಿಗೆ ಮತ್ತು ಅವರ ಕುಟುಂಬದೊಂದಿಗೆ ಒಂದು ಐಕ್ಯತೆಯಲ್ಲಿ ಇರಲಿಕ್ಕಾಗಿ ಬಂದಿದ್ದೇನೆ. And hopefully rub a little bit of extra faith from him to my life. ನಿರೀಕ್ಷೆಯಿಂದ ನೋಡಿದ್ರೆ ಇನ್ನೂ ಸ್ವಲ್ಪ ನಂಬಿಕೆಯನ್ನು ಹೆಚ್ಚಾಗಿಸಬೇಕಾಗಿದ್ರೆ I need to come and see Pastor Ramesh. ಇಲ್ಲಿ ಬಂದು ಪಾಸ್ಟರ್ ಭೇಟಿ ಮಾಡಬೇಕು. But if you come here, your faith increases. ಆದರೆ ಇಲ್ಲಿ ಬರುವಾಗ ನಂಬಿಕೆಯು ಹೆಚ್ಚಿಸುತ್ತದೆ. Amen. Amen. So I want to congratulate every single one of you. ಆದ ಕಾರಣ ನಿಮ್ಮಲ್ಲಿರುವಂತಹ ಎಲ್ಲರಿಗೂ ಸಹ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೇನೆ. Because you are in the right place. ಯಾಕಂದ್ರೆ ಸರಿಯಾದ ಸ್ಥಳದಲ್ಲಿ ಇದ್ದೀರಿ. Pastor made a mention that I was working for an airline company. ಪಾಸ್ಟರ್ ಉಲ್ಲೇಖಿಸಿದ್ರು ಏನಂತ ಹೇಳಿದ್ರೆ ನಾನು ಒಂದು ಏರ್ಲೈನ್ ಕಂಪನಿ ಕೆಲಸ ಮಾಡ್ತಿದ್ದೇನೆ ಅಂತ. 7 years ago I quit. 7 ವರ್ಷಗಳ ಹಿಂದೆ ಅದನ್ನ ಬಿಟ್ಟಿದ್ದೆ. People call me a fool. ಜನರು ನನ್ನನ್ನು ಒಂದು ಮೂರ್ಖನಂತ ಕರೀತಾರೆ. You want to resign in this time? ಈ ಸಮಯದಲ್ಲಿ ನೀವು ರಿಸೈನ್ ಮಾಡಬೇಕಾ? Especially when you have 3 daughters. ವಿಶೇಷವಾಗಿ 3 ಹೆಣ್ಮಕ್ಳು ಇರುವಾಗ it looks very foolish on the outside. ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಮೂರ್ಖತನವಾಗಿ ಕಾಣುತ್ತದೆ. Not only the salary was good, ಅಲ್ಲಿದ್ದಂತಹ ಸಂಬಳ ದೊಡ್ಡದು ಮಾತ್ರ ಅಲ್ಲ, my tickets was 90% discount. ಟಿಕೆಟ್ಸ್ ನೋಡಿದ್ರೆ 90% ಡಿಸ್ಕೌಂಟ್ ಮಾಡ್ತಿದ್ರು. My job, I'm an evangelist. I need to travel to nations to preach the gospel. ನನ್ನ ಒಂದು ಕರ್ತವ್ಯ ಏನಾಗಿತ್ತು ಅಂದ್ರೆ ನಾನು ಸುವಾರ್ತಿಕನಾಗಿರೋದ್ರಿಂದ ದೇಶಗಳಲ್ಲಿ ಹೋಗಿ ಸುವಾರ್ತೆಗಳನ್ನು ಸಾರ್ತಿದ್ದೆ. And so if you get a 90% discount, it actually enhances your ministry. ಆದ ಕಾರಣ ಟಿಕೆಟ್ ಅಲ್ಲಿ 90% ಡಿಸ್ಕೌಂಟ್ ಕೊಟ್ರೆ ನಮ್ಮ ಸೇವೆಗೆ ಅದು ಸಹಾಯ ಮಾಡ್ತದಲ್ವಾ? Because that's your privilege to go like that. ಅದೇ ನಮ್ಮ ಒಂದು ಗೌರವ ಆ ರೀತಿ ಹೋಗ್ಲಿಕ್ಕೆ. But the Lord said step out. ಆದ್ರೆ ದೇವರು ಹೇಳ್ತಾರೆ ಹೊರಗಡೆ ಬಾ. Because you know God, ದೇವರನ್ನು ತಿಳಿದಿರುವಂತಹ ಕಾರಣ, you know that what is leading you is to greener pastures. ನಿಂತಿರುವಂತಹ ನೀರಿನಲ್ಲಿ ಅದು ವಿಶ್ರಾಂತಿಯಾದ ನೀರಿನಲ್ಲಿ ನಡೆಸುತ್ತದೆ. So I quit 7 years ago. 7 ವರ್ಷಗಳ ಹಿಂದೆ ನಾನು ಬಿಟ್ಟಿದ್ದೆ. At the best of times, ಶ್ರೇಷ್ಠವಾದಂತಹ ಸಮಯದಲ್ಲಿ the corona came. ಕೊರೋನಾ ಬಂತು. Slowly the flight started, stopping one by one. ಆಗ ಏನಾಯ್ತು ಅಂದ್ರೆ ವಿಮಾನಗಳು ಒಂದಕ್ಕೊಂದು ಹಾಗೆ ನಿಂತೋಯ್ತು. See, God knows your life. ದೇವರಿಗೆ ನಿಮ್ಮ ಜೀವವನ್ನು ತಿಳಿದಿದ್ದಾರೆ. In 7 years I can tell you, God has never let me down one time. 7 ವರ್ಷಗಳ ಕಾಲದಲ್ಲಿ ಒಂದು ಹೇಳ್ತೇನೆ ನೋಡಿ, ದೇವರು ಒಂದು ಬಾರಿಯೂ ಸಹ ನನ್ನ ಕೆಳಗೆ ಬಿಡಲಿಲ್ಲ. Come on, give God a clap. Hallelujah. ಕೈಗಳನ್ನು ತಟ್ಟುತ್ತಾ. Those who trust in the Lord shall never be moved. ದೇವರನ್ನು ನಂಬಿರುವಂತಹ ಒಂದು ವ್ಯಕ್ತಿಯು ಸಹ ಅಲ್ಲಾಡುವುದಕ್ಕೆ ಸಾಧ್ಯವೇ ಇಲ್ಲ. So when God says something to you, ಆದ್ದರಿಂದ ದೇವರು ಒಂದು ವಿಷಯ ಹೇಳ್ತಾರೆ, it may be foolish to the normal understanding. ಲೋಕದಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಮೂರ್ಖತನವಾಗಿರಬಹುದು. They may even call you a fool. ಯಾರಾದ್ರೂ ಒಬ್ರು ನಿಮ್ಮನ್ನ ಮೂರ್ಖರಂತ ಕರೀಬಹುದು. But God knows what he is doing. ಆದ್ರೆ ದೇವರಿಗೆ ಗೊತ್ತು ಅವರು ಏನು ಮಾಡ್ತಾ ಇದ್ದಾರೆ. Hallelujah. Hallelujah. I want to talk to you about getting a good report. ನಿಮ್ಮತ್ರ ಹೇಳುವಂತ ಕಾರ್ಯ ಏನಂದ್ರೆ ಒಳ್ಳೆಯ ವರದಿಯನ್ನು ಹೊಂದಿಕೊಳ್ಳಿರಿ. Getting a good report. ಒಳ್ಳೆಯ ವರದಿಯನ್ನು ಹೊಂದಿಕೊಳ್ಳುವುದು. End of our life, ನಮ್ಮ ಜೀವನದ ಅಂತ್ಯಕ್ಕೆ ಬರುವಾಗ there is going to be a report card. ನಮಗಾಗಿ ಒಂದು ವರದಿ ಕಾರ್ಡ್ ಅನ್ನು ಕೊಡಲ್ಪಡುತ್ತದೆ. It's not about how we started, ಅದು ಹೇಗೆ ಪ್ರಾರಂಭಿಸ್ತೀವಿ ಅನ್ನೋದಲ್ಲ, but it's how we end. ಅದು ಹೇಗೆ ಮುಗಿಸ್ತೀವಿ ಅಂತ. Many people start, ಹಲವಾರು ಜನ ಪ್ರಾರಂಭಿಸ್ತಾರೆ, but only few people end. ಕೆಲವರು ಮಾತ್ರ ಮುಕ್ತಾಯಗೊಳಿಸ್ತಾರೆ. Once you end your journey, ನೀವು ನಿಮ್ಮ ಪ್ರಯಾಣವನ್ನು ಮುಗಿಸುವಾಗ there's going to be a clarion message which is going to be spoken over your life. ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟವಾದ ಸಂದೇಶಗಳನ್ನು ಮಾತನಾಡುತ್ತಾರೆ. What is that voice you are going to hear? ಆ ಒಂದು ಕಾರ್ಯಗಳು ಏನು ಕೇಳಲಿಕ್ಕೆ ಬಯಸ್ತೀರಿ? Good and faithful servant, ಒಳ್ಳೆಯವನು ಮತ್ತೆ ನಂಬಿಗಸ್ತನಾದ ಸೇವಕನು enter into the joy of ದೇವರ the Lord. ಸಂತೋಷದಲ್ಲಿ ಪ್ರವೇಶಿಸುತ್ತಾನೆ. I want to hear that voice. ಆ ಶಬ್ದವನ್ನು ಕೇಳಲಿಕ್ಕೆ ಬಯಸ್ತೇನೆ. And therefore, knowing that this is important, ಆದ ಕಾರಣ ಈ ವಿಷಯಗಳು ಬಹಳ ಮುಖ್ಯವೆಂದು ತಿಳಿದುಕೊಳ್ಳಿ. I want to share with you about how to get a good report. ನೋಡಿ, ನೀವು ಹೇಗೆ ಒಳ್ಳೆ ವರದಿಯನ್ನು ಹೊಂದಿಕೊಳ್ಳೋದು ಎಂಬುದನ್ನು ಹೇಳ್ಕೊಡ್ತೇನೆ. At the end of life, there's going to be a report read against your name. ಜೀವನದ ಅಂತ್ಯದಲ್ಲಿ ನಿಮ್ಮ ಹೆಸರಿಗೆ ನೇರವಾಗಿ ಒಂದು ರಿಪೋರ್ಟ್ ಕೊಡಲ್ಪಡುತ್ತದೆ. And so I am concerned about that report. ಆ ಒಂದು ರಿಪೋರ್ಟಿನ ಬಗ್ಗೆನೇ ನಾನು ಯೋಚನೆ. And because that report has to be a good report, ಆ ಒಂದು ವರದಿ ಒಳ್ಳೆಯದಾಗಿರಬೇಕೆಂದು I must take care of my life now. ನನ್ನ ಜೀವನದ ಮೇಲೆ ಆರೈಕೆ ವಹಿಸಬೇಕು. And in the Bible, ಸತ್ಯವೇದದಲ್ಲಿ I want to pick up 3 people ನಾನು 3 ವ್ಯಕ್ತಿಗಳನ್ನು ತೋರಿಸ್ತೇನೆ who got a good report. ಅವರಿಗೆ ಒಳ್ಳೆ ವರದಿಯನ್ನು ಪಡೆದುಕೊಂಡವರು. And if we can identify their characteristics, ಅವರ ಒಂದು ಗುಣಲಕ್ಷಣಗಳನ್ನು ಗುರುತಿಸೋದಾಗಿದ್ರೆ and implant them in our life, ಅದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳೋದಾಗಿದೆ, you will be able to obtain the same results they obtained. ಅವರು ಯಾವ ಫಲಿತಾಂಶಗಳನ್ನು ನೋಡಿದ್ರೋ ಅದೇ ಫಲಿತಾಂಶಗಳನ್ನು ನೀವು ನೋಡಬಹುದು. For that reason, I want you to turn to the book of Hebrews chapter number 11. ಆದ ಕಾರಣ ನಾವು ಎಬ್ರೆಯ ಪತ್ರಿಕೆ 11ನೇ ಅಧ್ಯಾಯಕ್ಕೆ ತೆರೆದುಕೊಳ್ಳೋಣ. And I'm sure that you recognize Hebrews 11 as the chapter of the hallmark of faith. ನಮಗೆಲ್ಲರಿಗೂ
ನಿಮ್ಮೆಲ್ಲರಿಗೂ ತಿಳಿದಿದಂತೆ ಇದು ಒಂದು ವಿಶ್ವಾಸದ ವೀರರ ಅಧ್ಯಾಯಗಳಾಗಿದೆ. And though I want to touch a little bit on faith, ಅದರಲ್ಲಿ ನಂಬಿಕೆ ಕುರಿತು ನಾನು ಕೆಲವು ವಿಷಯಗಳನ್ನು ಮಾತಾಡ್ತೇನೆ. I'm going to talk to you about getting a good report. ಆದರೆ ಒಳ್ಳೆ ವರದಿಯ ಬಗ್ಗೆನೇ ಇವತ್ತಿನ ಸಂದೇಶ. Before we read from the book of Hebrews, ನಾವು ಹೆಬ್ರೆಯ ಗ್ರಂಥದಲ್ಲಿ ಹೋಗ್ಲಿಕ್ಕೆ ಮುಂಚಿತವಾಗಿ let me have 1 minute of your attention. ಒಂದು ನಿಮಿಷ ನಿಮ್ಮ ಗಮನ ಕೊಡಿ. I want to let you know one of the characteristics of God. ದೇವರ ಒಂದು ಗುಣಲಕ್ಷಣಗಳು ಏನಾಗಿದೆ ಎಂಬುದನ್ನು ತಿಳಿಸಬೇಕು. We know that God is a good God. ನಮಗೆ ಗೊತ್ತು ದೇವರು ಒಳ್ಳೆಯವರು. God is a faithful God. ದೇವರು ನಂಬಿಗಸ್ತರು. But there's one characteristic of God. ಆದರೆ ದೇವರಲ್ಲಿ ಇರುವಂತ ಒಂದು ಗುಣಲಕ್ಷಣೆ, that he wants to boast about his child. ಅಂದ್ರೆ ತನ್ನ ಮಕ್ಕಳ ಬಗ್ಗೆ ಅವರು ಹೆಚ್ಚಿಸಿಕೊಳ್ಳಬೇಕೆಂದು ಬಯಸ್ತಾರೆ. I'm sure you have children. ನಿಮಗೆ ಮಕ್ಕಳಿದ್ದಾರೆ ಅಂತ ಬಯಸ್ತೇನೆ. And I believe that you boast about your child. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿಸಿಕೊಳ್ಳಬೇಕೆಂದು ಬಯಸ್ತಿರಲ್ಲ. I boast about my daughter's drawing. ಪಾಸ್ಟರ್ ಹೇಳ್ತಾರೆ ತನ್ನ ಹೆಣ್ಮಗುವಿನ ಚಿತ್ರ ಬಿಡಿಸುವಂತ ರೀತಿಯಲ್ಲಿ ಅವರು ಬೋಸ್ಟ್ ಮಾಡ್ಕೋತಾರೆ. You see, for you it is just a figure with face and 2 legs. ನೋಡಿ, ಆ ಒಂದು ಚಿತ್ರವನ್ನು ನೋಡಿದ್ರೆ ನಿಮಗೆ ಒಂದು ಚಿತ್ರ ಇರುತ್ತೆ, ಒಂದು ಮುಖ, 2 ಕಾಲು, ಆ ರೀತಿ ಅಷ್ಟೇ. But for me it is an art. ಆದ್ರೆ ಅವರಿಗೆ ನೋಡುವಾಗ ದೈವಿಕ ಕಲೆ. Have you given that a thought any time in your life? ಅದರ ಬಗ್ಗೆ ಯೋಚನೆ ಯಾವಾಗಾದ್ರೂ ಮಾಡಿದಿರಾ ನಿಮ್ಮ? Imagine God wants to boast about you. ದೇವರು ನಿಮ್ಮ ಬಗ್ಗೆ ಹೆಚ್ಚಿಸಲು ಬಯಸ್ತಾರೆ. One day he was so excited about Job. ಒಂದು ದಿನ ಯೋಬನ ಕುರಿತು ಬಹಳ ಕುತೂಹಲದಲ್ಲಿದ್ದರು. He found the devil to tell him how good Job is. ಆದ ಕಾರಣ ಸೈತಾನನನ್ನು ನೋಡಿ ದೇವರು ಹೇಗೆ ಯೋಬನಿದ್ದಾನೆ ಎಂದು ತೋರಿಸಿದ್ರು. He said, my son Job, look at him. ಹೇಳ್ತಾರೆ, ನನ್ನ ಮಗ ಯೋಬನ ನೋಡು. He's a great guy. ಅವನು ಒಳ್ಳೆಯ ಮನುಷ್ಯ. He's a good son. ಅವನು ಒಳ್ಳೆಯ ಮಗ. See, God wants to boast about you. ನೋಡಿ, ದೇವರು ನಿಮ್ಮ ಬಗ್ಗೆ ಸಹ ಹೆಚ್ಚಿಸಕ್ಕೆ ಬಯಸ್ತಾರೆ. And what is that characteristic which will help him to boast about you? ಆ ಒಂದು ಗುಣಲಕ್ಷಣ ಏನಾಗಿದೆ? ನಿಮ್ಮನ್ನು ಕುರಿತು ದೇವರು ಹೆಚ್ಚಿಸಿಕೊಳ್ಳುವಂತ. The reason why the Lord wants to boast about you, ನೋಡಿ, ದೇವರು ಯಾಕೆ ನಮ್ಮನ್ನು ಕುರಿತು ಹೆಚ್ಚಿಸೋದಕ್ಕೆ ಬಯಸ್ತಾರೆ? is because he sees himself in you, because you are his child. ಯಾಕಂದ್ರೆ ಅವರು ನಿಮ್ಮನ್ನು ನೋಡುವಾಗ ತನ್ನನ್ನೇ ನೋಡುತ್ತಾರೆ, ಯಾಕಂದ್ರೆ ನೀವು ಅವರ ಮಕ್ಕಳಾಗಿದ್ದೀರಿ. And the second reason he wants to boast about you, ಎರಡನೇ ಕಾರಣ ಏನಂದ್ರೆ, because he's put you on this planet earth, ಯಾಕಂದ್ರೆ ಈ ಒಂದು ಗ್ರಹವಾದಂತ ಭೂಮಿಯಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. that by your actions and your involvement and your testimony and your good report, you will influence your neighbor next to you. ನಿಮ್ಮ ಒಂದು ಒಳ್ಳೆಯ ವರದಿಯಾಗಿರಬಹುದು, ನಿಮ್ಮ ಸಾಕ್ಷಿಗಳಾಗಿರಬಹುದು, ಅಥವಾ ನಿಮ್ಮ ನಡವಳಿಕೆಗಳಾಗಿರಬಹುದು, ಇದನ್ನು ಕುರಿತು ಇತರರಿಗೆ ಸಹಾಯಿಸ್ತೀರಿ. Did you understand? ಅರ್ಥ ಆಯ್ತಾ? So they're strategically placed by Almighty God. ನೋಡಿ, ಇವೆಲ್ಲವೂ ಸಹ ತಂತ್ರವಾಗಿ ದೇವರು ಇಡಲ್ಪಟ್ಟಿದ್ದಾರೆ. You're sitting in that office because you need to be a testimony. ದೇವರು ನಿಮ್ಮನ್ನು ಇಟ್ಟಿರುವಂತ ಕಾರ್ಯ ಏನಂದ್ರೆ ನೀವು ಇಲ್ಲಿ ಸಾಕ್ಷಿಯಾಗಿ ಬರೆಯಲು. You're sitting in that office with a bad boss because God wants to raise you up in front of that situation. ನೋಡಿ, ನೀವು ನಿಮ್ಮ ಕಚೇರಿಗಳಲ್ಲಿ ಒಂದು ತಪ್ಪಾದ ಯಜಮಾನನ ಕೆಳಗಿದ್ದೀರಾ ಅಂತ ಹೇಳಿದ್ರೆ ಅವರ ಮುಂದೆ ಒಂದು ಸಾಕ್ಷಿಯನ್ನು ಕೊಡೋದಕ್ಕಾಗಿ. That's why the Lord said, ಅದಕ್ಕಾಗಿ ದೇವರು ಹೇಳ್ತಾರೆ, let your light so shine before men, ನಿಮ್ಮ ಒಂದು ಕಾರ್ಯಗಳು ಮನುಷ್ಯನ ಮುಂದೆ ಪ್ರಕಾಶಿಸಲಿ, that people will see that light and glorify the Father who is in heaven. ಯಾರ್ಯಾರೆಲ್ಲ ಆ ಬೆಳಕನ್ನು ನೋಡ್ತಾರೋ ಅವರು ದೇವರಿಗೆ ಮಹಿಮೆ ಹೇಳಲಿ. So they want to see that light glowing from you, ನಿಮ್ಮಿಂದ ಪ್ರಕಾಶಿಸುವಂತಹ ಬೆಳಕನ್ನು ನೋಡಬೇಕು, and they will glorify the Father in heaven. ಅದರ ಮುಖಾಂತರ ಪರಲೋಕದಲ್ಲಿರುವಂತಹ ತಂದೆಯನ್ನು ಮಹಿಮೆ ಹೇಳ್ತಾರೆ. And so I want to go back to the book of Hebrews chapter 11. ಸೊ ಹಾಗಾಗಿ ನಾವಿವಾಗ ಹೆಬ್ರೆಯ ಗ್ರಂಥ 11ನೇ ಅಧ್ಯಾಯಕ್ಕೆ ಹೋಗೋಣ. And talk about 3 important people ಅದರಲ್ಲಿರುವಂತಹ 3 ವ್ಯಕ್ತಿಗಳ ಕುರಿತು ನೋಡೋಣ, who got a great testimony. ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಂಡವರು. Verse 2 for the sake of context. ಎರಡನೇ ವಾಕ್ಯವನ್ನು ನೋಡೋಣ, ಯಾಕಂದ್ರೆ ಸಂದರ್ಭೋಚಿತವಾಗಿ. For by it the elders obtained a good testimony. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. Okay, so what caused them to get a good testimony? ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿ ಹೇಗೆ ಬರುತ್ತೆ ಅಂದ್ರೆ ಇದರ ಮುಖಾಂತರ ಅಂತ ಬರ್ತದೆ. ಸೊ ಯಾವುದು ಅವರಿಗೆ ಒಳ್ಳೆಯ ಹೆಸರನ್ನು ಕೊಡ್ತು? Which is Hebrews chapter 11 verse 1. ಇಂಗ್ಲಿಷ್ ಭಾಷೆಯಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಇದರ ಮುಖಾಂತರ ಒಳ್ಳೆಯ ಹೆಸರು ಅಂತ ಹೇಳ್ತಿದೆ. ಇದು ಅಂತ ಹೇಳುವಾಗ ಅದು ನಂಬಿಕೆಯನ್ನು ಸೂಚಿಸುವಂತದ್ದಾಗಿದೆ. So what makes you get a good testimony? ಆದ ಕಾರಣ ನಿಮಗೆ ಏನು ಒಳ್ಳೆಯ ಹೆಸರನ್ನು ಕೊಡುತ್ತದೆ? Faith. Somebody say faith. ಹೇಳಿ, ನಂಬಿಕೆಯು. But I realize now, for me to even get a good testimony, I need faith. ಆದ್ರೆ ಈಗ ನಾನು ಗ್ರಹಿಸಿಕೊಂಡಿದ್ದೇನೆ, ನನಗೆ ಒಂದು ಒಳ್ಳೆಯ ಸಾಕ್ಷಿ ಬೇಕಾಗಿದ್ರು ಸಹ ನಂಬಿಕೆ ಬೇಕಾಗಿದೆ. I know we can believe God for houses and buildings and extensions and cars and all these things with faith. Praise the Lord. ನಮಗೆಲ್ಲರಿಗೂ ಗೊತ್ತು ನೋಡಿ, ಒಳ್ಳೆಯ ಬಿಲ್ಡಿಂಗ್ ಬೇಕಾಗಿದೆ, ಒಳ್ಳೆ ಕಾರ್ ಬೇಕಾಗಿದೆ, ಒಳ್ಳೆ ಮನೆ ಬೇಕಾಗಿದೆ. ಇದೆಲ್ಲಕ್ಕೂ ಸಹ ನಮಗೆ ನಂಬಿಕೆ ಬೇಕಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. Thank God for faith. ಸ್ತೋತ್ರ, ದೇವರಿಗೆ ನಂಬಿಕೆ ಕೊಟ್ಟಿದ್ದಕ್ಕಾಗಿ ವಂದನೆ ಹೇಳೋಣ. Thank God we have to believe God for our needs to be met. ನಮ್ಮ ಅಗತ್ಯಗಳೆಲ್ಲ ಪೂರೈಸೋದಕ್ಕಾಗಿ ನಂಬಿಕೆ ಇರಬೇಕು. ಅದಕ್ಕಾಗಿ ದೇವರಿಗೆ ವಂದನೆ. I've been living by faith for 7 years without seeing a salary. 7 ವರ್ಷಗಳ ಕಾಲ ಪಾಸ್ಟರ್ ಸಂಬಳನೇ ನೋಡದೆ ನಂಬಿಕೆಯಲ್ಲಿ ಇದ್ದಾರೆ. But the Bible talks about faith to obtain
good testimony. ಆದ್ರೆ ಸತ್ಯವೇದ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ನಂಬಿಕೆ ಉಳ್ಳವದರಿಂದ ಒಳ್ಳೆಯ ಹೆಸರನ್ನು ಹೊಂದಿರಿ. For breath I trust him. ನನ್ನ ಉಸಿರಿಗಾಗಿ ಅವ್ರ ಮೇಲೆ ನಂಬ್ತೇನೆ. For my life I trust him. ನನ್ನ ಜೀವವಾಗಿ ಅವ್ರ ಮೇಲೆ ನಂಬ್ತೇನೆ. For my future I trust him. ನನ್ನ ಆಹಾರಗಳಿಗಾಗಿ ಅವ್ರ ಮೇಲೆ ಭರವಸೆ ಇಡ್ತೇನೆ. There's nothing that I have good in me. ನನ್ನಲ್ಲಿ ಯಾವುದೇ ಶುಭವಿಲ್ಲ. Everything is given by grace and benevolence. ಎಲ್ಲವೂ ಸಹ ಅವರಿಂದ ಕೃಪೆಯ ವರವಾಗಿ ಕೊಡಲ್ಪಟ್ಟಿದೆ. I cannot stand here and be proud of anything that I have. ನಾನು ನನ್ನ ಸ್ವಹೆಮ್ಮೆಯಿಂದ ನಿಂತು ಹೇಳಕ್ ಸಾಧ್ಯವೇ ಇಲ್ಲ. Even the faith that I'm using, ನಾನು ಬಳಸಿಕೊಳ್ಳುವಂತ ನಂಬಿಕೆಯೂ ಸಹ is not my faith. ಅದು ನನ್ನದಲ್ಲ. Amen. Amen. Some of us think it's my faith. ಕೆಲವೊಬ್ಬರು ಹೇಳ್ತಾರೆ ನನ್ನ ನಂಬಿಕೆಯು. The faith is given to us by the Lord. ಆ ನಂಬಿಕೆಯು ನಮಗಾಗಿ ಕೊಟ್ಟಿರೋದು ದೇವರು. Romans 12:3, let's not go there, says it is given to us the measure of faith. ರೋಮಪುರದವರಿಗೆ 12:3 ಹೇಳುತ್ತೆ ಅದು ಮಿತಿ ಇಲ್ಲದ ಹಾಗೆ ನಂಬಿಕೆ ಕೊಡಲ್ಪಡುತ್ತೆ. So for every single one of you, God has given you faith. ಪ್ರತಿಯೊಬ್ಬರಿಗೂ ಸಹ ನೀವು ಮಾಡುವಂತ ಎಲ್ಲಾ ಕಾರ್ಯಕ್ಕಾಗಿಯೂ ದೇವರು ನಂಬಿಕೆಯನ್ನು ಕೊಟ್ಟಿದ್ದಾರೆ. Faith is a muscle. ನೋಡಿ ಆ ಒಂದು ನಂಬಿಕೆ ಎಂಬುದು ಒಂದು ಸಾಸಿವೆಯ ಬೀಜದಷ್ಟು. If we have used the faith muscle, you get strong biceps. ಆ ಒಂದು ನಂಬಿಕೆಯ ಒಂದು ಕಾರ್ಯಗಳನ್ನು ನಾವು ಬಳಸಿಕೊಂಡರೆ, ವ್ಯಾಯಾಮ ಮಾಡಿಕೊಂಡರೆ ಅದು ನಮಗೆ ಶಕ್ತಿ ಕೊಡುತ್ತದೆ. You'll be like a bodybuilder. ಒಂದು ಬಾಡಿ ಬಿಲ್ಡರ್ ಹಾಕೋದು ಪರಿಸ್ಥಿತಿ. Same muscle, ಅದೇ ಒಂದು ಮಾಂಸಖಂಡವು. but some people don't use it. ಕೆಲವೊಬ್ಬರು ಬಳಸಿಕೊಳ್ಳಲ್ಲ. They are weak in faith. ಆದ ಕಾರಣ ಅವರು ಏನ್ ಮಾಡ್ತಾರೆ ಅಂದ್ರೆ ನಂಬಿಕೆಯಲ್ಲಿ ಬಲಹೀನರಾಗಿರ್ತಾರೆ. So God gives you faith to use. ಆದ ಕಾರಣ ದೇವರು ನಂಬಿಕೆಯನ್ನು ನಾವು ಬಳಸಿಕೊಳ್ಳಬೇಕೆಂದು ಕೊಡ್ತಾರೆ. As a matter of fact, Habakkuk chapter 2 verse 4 says, "The just shall live by his faith." ನೋಡಿ ಇಲ್ಲಿ 4ನೇ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ ನಂಬಿಕೆಯಿಂದಲೇ ನೀತಿವಂತನು ಬದುಕುತ್ತಾನೆ. That means you need to live by faith. ಅಂದ್ರೆ ನಾವು ನಂಬಿಕೆ ಮೂಲಕವೇ ಬದುಕಕ್ಕೆ ಸಾಧ್ಯ. There's no other option. ಬೇರೆ ಯಾವ ಅವಕಾಶವೂ ಇಲ್ಲ. A bird flies in the air. ಒಂದು ಹಕ್ಕಿಯು ಗಾಳಿಯಲ್ಲಿ ಹಾರಾಡ್ತಿದೆ. A fish goes in the water. ಒಂದು ಮೀನು ನೀರಿನಲ್ಲಿ ಚಲಿಸುತ್ತದೆ. But a believer has to live by faith. ಆದ್ರೆ ಒಂದು ವಿಶ್ವಾಸಿಗೆ ಅದೇ ರೀತಿ ನಂಬಿಕೆಯಲ್ಲಿ ಬದುಕಬೇಕು. Oh brother, I'm going to resign my job tomorrow. I don't know what will happen, but I'm going to do it by faith. ಬ್ರದರ್, ನಾಳೆ ದಿನ ನಾನು ನನ್ನ ಕೆಲಸ ಬಿಡ್ತೀನಿ, ಆದ್ರೆ ಅದಾದ ನಂತರ ಏನ್ ನಡೆಯೋದು ಗೊತ್ತಿಲ್ಲ, ಆದ್ರೆ ನಾನು ಕೆಲಸ ಬಿಡ್ತೀನಿ. Please don't resign your job. You're not ready. ನೋಡಿ, ನೀವು ಸಿದ್ಧರಾಗಕ್ಕೆ ಮುಂಚಿತವಾಗಿ ನಿಮ್ಮ ಕೆಲಸ ಬಿಡಬೇಡಿ. Faith has got substance and faith has got evidence. ನೋಡಿ, ನಂಬಿಕೆ ಅಂತ ಹೇಳುವಾಗ ಅದು ವಿಷಯವಾಗಿದೆ, ಅದು ಭರವಸೆಯಾಗಿದೆ. Amen. Amen. So the Bible says, by this faith elders obtained a good report. ನೋಡಿ, ಸತ್ಯವೇದ ಹೇಳ್ತಿದೆ, ನಮ್ಮ ಪೂರ್ವಿಕರು ಈ ನಂಬಿಕೆಯನ್ನು ಹೊಂದಿರುವುದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿಕೊಂಡರು. Number 1, faith is good report. ಮೊದಲನೇ ಪಾಯಿಂಟ್ ಏನಂದ್ರೆ ನಂಬಿಕೆಯು ಒಂದು ಒಳ್ಳೆಯ ವರದಿಯನ್ನು ತರುತ್ತದೆ. Number 2, by faith we understand. ಎರಡನೇದು ನಂಬಿಕೆಯಿಂದಲೇ ತಿಳಿದುಕೊಳ್ಳುತ್ತೇವೆ. So the writer of the Hebrews is teaching us how to understand this information. ಎಬ್ರೆಯ ಪುಸ್ತಕವನ್ನು ಬರೆದಂತಹ ಲೇಖಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಹೇಗೆ ಅದನ್ನ ಅರ್ಥ ಮಾಡಿಕೊಳ್ಳುವುದು. This is spiritual understanding. ಇದು ಆತ್ಮಿಕವಾಗಿ ತಿಳಿದುಕೊಳ್ಳುವಂತದ್ದು. I mean, somebody asked me, how are you living? ಯಾರೋ ಒಬ್ರು ಕೇಳಿದ್ರೆ ಹೇಗೆ ಬದುಕಿದ್ದೀರಿ ನೀವು? I said, I'm living by faith. ನಾ ಹೇಳಿದೆ, ನಾನು ನಂಬಿಕೆಯಿಂದ ಬದುಕ್ತೇನೆ. He says, that I know, but how are you living? ಅವ್ರು ಕೇಳಿದ್ರೆ, ಅದು ನನಗೆ ಗೊತ್ತು, ಆದ್ರೆ ಹೇಗೆ ಬದುಕಿದ್ದೀರಿ? I said, I just gave you the answer. I'm living by faith. ನಾ ಹೇಳಿದೆ, ನಾನು ಉತ್ತರ ಕೊಟ್ಟನಲ್ಲ, ನಂಬಿಕೆಯಿಂದನೇ ಬದುಕಿದ್ದೀನಿ. Brother, that I know, brother, but how is money coming, brother? ಆಮೇಲೆ ಅವ್ರು ಹೇಳಿದ್ರು, ಅದು ಗೊತ್ತು ಬ್ರದರ್, ಹಣ ಹೇಗೆ ಬರುತ್ತೆ ನಿಮ್ಗೆ? It's by faith. ಅದು ನಂಬಿಕೆಯಿಂದಲೇ. We live, we move, we have our being by faith. ನಾವು ಬದುಕೋದು, ನಾವು ಚಲಿಸುವಂತದ್ದು, ನಾವು ಮಾಡುವಂತ ಒಂದೊಂದು ಕಾರ್ಯದಲ್ಲಿಯೂ ನಂಬಿಕೆಯಿಂದಲೇ. How did this place come? ಹೇಗೆ ಈ ಸ್ಥಳ ಬಂತು? Everybody say by faith. ಹೇಳಿ, ನಂಬಿಕೆಯಿಂದಲೇ. Don't think it's luck. ಅದು ಯಾವುದೋ ಒಂದು ಲಕ್ ಅನ್ಕೋಬೇಡಿ. Pastor, lucky pastor. ಪಾಸ್ಟರ್ ತುಂಬಾ ಲಕ್ಕಿ ಅಂತ ಹೇಳಿ. No luck in Christian life. ಕ್ರೈಸ್ತ ಜೀವನದಲ್ಲಿ ಯಾವುದೇ ಲಕ್ ಅನ್ನೋದು ಇಲ್ಲ. It is by grace through faith. ಅದು ಕೃಪೆಯಿಂದ, ನಂಬಿಕೆ ಮೂಲಕ. Somebody shout hallelujah. ಹೇಳಿ hallelujah. So by faith we understand. ನಂಬಿಕೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. So I pray that you will understand by faith. ನನ್ನ ಪ್ರಾರ್ಥನೆ ಏನಂದ್ರೆ, ನೀವು ನಂಬಿಕೆ ಮೂಲಕ ತಿಳಿದುಕೊಳ್ಳಬೇಕು. If you are going to tap in the natural, you will never be able to understand what I'm trying to tell you. ನೀವು ನೈಸರ್ಗಿಕವಾಗಿ ನೋಡುವಂತಹದ್ದಾಗಿದ್ರೆ ಏನು ಹೇಳ್ತೀನಿ ಅನ್ನೋದು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. One single thing I'll tell you, you will not be able to understand. ಒಂದು ಕಾರ್ಯವೂ ಸಹ ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. Because you say, how is it possible? It's not working. ಯಾಕಂದ್ರೆ ನೀವು ಹೇಳ್ತೀರಾ, ಇದು ಹೇಗೆ ಸಾಧ್ಯ, ಕೆಲಸ ಮಾಡ್ತಿಲ್ವಲ್ಲ. That's why you must understand by faith. ಆದ ಕಾರಣವೇ ನೀವು ತಿಳಿದುಕೊಳ್ಳಬೇಕಾಗಿರೋದು ನಂಬಿಕೆ ಮೂಲಕ. Can you believe your life will be better next year? ಮುಂದಿನ ವರ್ಷ ನಿಮ್ಮ ಜೀವನ ಶ್ರೇಷ್ಠವಾಗಿರುತ್ತೆ, ನಂಬ್ತೀರಾ? How do you believe? ಹೇಗೆ ನಂಬ್ತೀರಿ? By faith. ನಂಬಿಕೆಯಿಂದ. You understand. ನಾವು ಅರ್ಥ ಮಾಡಿಕೊಳ್ತೇವೆ. You don't look at the natural. ನೀವು ಇಲ್ಲಿ ಸ್ವಾಭಾವಿಕವಾಗಿರೋದು ನೋಡಬೇಡಿ. Because everything is going down. ಯಾಕಂದ್ರೆ ಎಲ್ಲವೂ ಕೆಳಗೆ ಹೋಗ್ತಾ ಇದೆ. In the spiritual language, ಈ ಆತ್ಮಿಕ ಭಾಷೆಯಲ್ಲಿ we grow from faith to faith. ನಾವು ನಂಬಿಕೆಯಿಂದ ನಂಬಿಕೆಗೆ ಹೋಗ್ತೀವಿ. Somebody shout hallelujah. ಹೇಳಿ hallelujah. We are not going down. ನಾವು ಕೆಳಗೆ ಹೋಗ್ತಾ ಇಲ್ಲ. We are going up.
ನಾವು ಮೇಲೆ ಹೋಗ್ತಾ ಇದೀವಿ. Step by step. ಹಂತ ಹಂತವಾಗಿ. Better and better. ಶ್ರೇಷ್ಠವಾಗಿ. Next year is better than this year. ಮುಂದಿನ ವರ್ಷ ಈ ವರ್ಷಕ್ಕಿಂತ ಬೆಟರ್ ಆಗಿರುತ್ತೆ. The wine which was served second time was better than the wine which was served the first time. ನೋಡಿ, ಮೊದಲನೇ ಬಾರಿ ಕೊಟ್ಟಂತಹ ದ್ರಾಕ್ಷಿ ರಸಕ್ಕಿಂತ ಎರಡನೇ ಬಾರಿ ಕೊಟ್ಟದ್ದು ಶ್ರೇಷ್ಠವಾಗಿತ್ತು. You tell yourself, I am entering into a new season. ನಿಮಗೆ ಹೇಳಿಕೊಳ್ಳಿ, ಒಳ್ಳೆಯ ಒಂದು ಸಮಯದೊಳಗೆ ಪ್ರವೇಶಿಸುತ್ತೇನೆ. Amen. Amen. My life is sweeter and sweeter. ನನ್ನ ಜೀವನ ಹಿಂಪಾಗಿರುತ್ತದೆ. Not because of sugar diabetes. ಅದು ಸಕ್ಕರೆ ಕಾಯಿಲೆಯಿಂದ ಅಲ್ಲ. It's because my life is good. ನನ್ನ ಜೀವನ ಒಳ್ಳೆಯದಾಗಿರುತ್ತೆ. And by the way, if there's any sugar diabetes case here, ಇಲ್ಲಿ ಯಾರಾದರೂ ಶುಗರ್ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಇರೋರಾಗಿದ್ರೆ, say I'm entering into my healing. ಹೇಳಿ, ನಾನು ನನ್ನ ಸ್ವಸ್ಥತೆ ಒಳಗೆ ಪ್ರವೇಶಿಸುತ್ತೇನೆ. My body is well in the name of Jesus. ನನ್ನ ದೇಹವು ಯೇಸುವಿನ ನಾಮದಲ್ಲಿ ಸರಿಪಟ್ಟಿದೆ. My bones are working well. Company open your mouth. ನನ್ನ ಎಲುಬುಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದೆ. My life is good. ನನ್ನ ಜೀವ ಶ್ರೇಷ್ಠವಾಗಿದೆ. All things are well with my life. ನನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗಿದೆ. I am set free. ನಾನು ಬಿಡುಗಡೆ ಹೊಂದಿದ್ದೇನೆ. I am healed. ನಾನು ಸ್ವಸ್ಥ ಹೊಂದಿದ್ದೇನೆ. In the name of Jesus Christ. ಯೇಸುವಿನ ನಾಮದಲ್ಲಿ. Because I understand. ಯಾಕರೆ ನಾನು ತಿಳಿದುಕೊಂಡಿದ್ದೇನೆ. Jesus became sin for me. ಯೇಸು ಕ್ರಿಸ್ತನು ನಮಗಾಗಿ ಎಲ್ಲವನ್ನು ಹೊಂದಿದ್ದಾರೆ. He became sickness for me. ಅವರು ನಮಗಾಗಿ ರೋಗವನ್ನು ಹೊಂದಿದ್ದಾರೆ. He carried it on himself. ಅದು ಅವರ ಮೇಲೆ ಅವರು ಎತ್ತಿಕೊಂಡರು. By stripes we are healed. ಅವರ ಬಾಸುಂಡೆಗಳಿಂದ ನಾನು ಗುಣವಾದೆ. Not I will be healed. No. ನಾನು ಗುಣವಾಗ್ತೀನಿ ಅನ್ನೋದಲ್ಲ. That is Isaiah 53. ಅದು ಯೆಶಾಯ 53. 1 Peter 2:24 we are already healed. 1 ಪೇತ್ರ 2:24 ಏನು ಹೇಳುತ್ತೆ? ನಾವು ಸ್ವಸ್ಥತೆಯನ್ನು ಹೊಂದಿದ್ದೇವೆ. So your job, understand by faith and receive it by faith. ನಿಮ್ಮ ಕೆಲಸ ಏನಾಗಿದೆ ಅಂದ್ರೆ ನಂಬಿಕೆ ಮೂಲಕ ತಿಳಿದುಕೊಂಡು ನಂಬಿಕೆ ಮೂಲಕ ಪಡೆದುಕೊಳ್ಳಿರಿ. Let's go to the first person in the Bible who exhibited a good report through faith. ಸತ್ಯವೇದದಲ್ಲಿರುವಂತಹ ಮೊದಲನೇ ವ್ಯಕ್ತಿಯಲ್ಲಿ ನೋಡೋಣ, ಒಂದು ಒಳ್ಳೆ ವರದಿಯನ್ನು ಕೊಟ್ಟವರು. The book of Hebrews chapter 11 reading verse 4. ಹೆಬ್ರೆಯ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯ. By faith Abel offered to God a more excellent sacrifice than Cain. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. The first person the Bible refers to who had a good witness, a good report, a good testimony is Abel. ನೋಡಿ, ಸತ್ಯವೇದದಲ್ಲಿ ಮೊದಲನೇ ವರದಿಯನ್ನು, ಮೊದಲನೇ ಸಾಕ್ಷಿಯನ್ನು, ಮೊದಲನೇ ಹೆಸರನ್ನು ಪಡೆದುಕೊಂಡವರು ಒಳ್ಳೆಯವರಾಗಿ ಯಾರು ಅಂದ್ರೆ ಆಬೇಲನು. Okay, generally when we talk about faith, ಸಾಮಾನ್ಯವಾಗಿ ನಂಬಿಕೆ ಕುರಿತು ನೋಡೋಣ. it is to reach and receive. ಅದು ಏನಂದ್ರೆ ತಲುಪಿಸಿ ಪಡೆದುಕೊಳ್ಳುವುದು. Am I right on that? ನಾನು ಸರಿಯಾ? Faith to receive. ನಂಬಿಕೆಯನ್ನು ಪಡೆದುಕೊಳ್ಳುವಂತದ್ದು. Faith to receive from the supernatural, invisible, spiritual realm to the natural realm. ಪ್ರಕೃತಿಗೆ ಮಿಗಿಲಾದಂತಹ ಅದೃಶ್ಯವಾದಂತಹ ಆತ್ಮಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ಇಲ್ಲದೆ ಆತ್ಮಿಕವಾಗಿ ಇರುವಂತಹ ಕಾರ್ಯಗಳಿಂದ ಹೊಂದಿಕೊಳ್ಳುವಂತದ್ದು. But interestingly in verse number 4, ಇಲ್ಲಿ 4ನೇ ವಾಕ್ಯ ಬಹಳ ಕುತೂಹಲವನ್ನು ಕೊಡುತ್ತದೆ. faith is not connected to receiving. ನೋಡಿ, ನಂಬಿಕೆ ಅಂದ್ರೆ ಬರೀ ಹೊಂದಿಕೊಳ್ಳೋದಲ್ಲ. Faith is connected to giving. ನಂಬಿಕೆಯು ಕೊಡೋದ್ರಲ್ಲಿಯೂ ಇದೆ. By faith Abel offered. ನೋಡಿ, ಇಲ್ಲಿ ಹೇಳ್ತಿದೆ ನಂಬಿಕೆಯಲ್ಲೇ ಹಾಬೇಲನು ದೇವರಿಗೆ ಸಮರ್ಪಿಸಿದನು. Now there's a big difference, at least in English, from giving and offering. ನೋಡಿ, ಆಂಗ್ಲ ಭಾಷೆಯಲ್ಲಿ ಕೊಡುವುದಕ್ಕೂ ಮತ್ತು ಸಮರ್ಪಿಸುವುದಕ್ಕೂ ವ್ಯತ್ಯಾಸ ಇದೆ. What is giving? ಕೊಡುವುದಂದ್ರೆ ಏನು? I take my purse out and I pull out some money and I give. ನೋಡಿ, ನಾನು ಒಂದು ನನ್ನ ಜೇಬಿನಿಂದ ಪರ್ಸ್ ಅನ್ನು ತಗೊಳ್ತೀನಿ, ಅದರಿಂದ ಕೆಲವು ಹಣ ತೆಗೆದು ಕೊಡ್ತೇನೆ. But offering ಅಂದ್ರೆ ಆಫರಿಂಗ್ ಅಂತ ಹೇಳುವಾಗ is not just giving. ಆ ಕಾಣಿಕೆಯನ್ನು ಕೊಡೋದಂದ್ರೆ ಕೊಡೋದು ಮಾತ್ರ ಅಲ್ಲ. Is giving in the prescribed format. ಅದು ಒಂದು ನಿರ್ದಿಷ್ಟವಾದಂತಹ ರಚನೆಯಲ್ಲಿ ಕೊಡುವಂತದ್ದು. There's a big difference. ದೊಡ್ಡ ವ್ಯತ್ಯಾಸ ಇದೆ. So offering to God is different from giving to God. ದೇವರಿಗಾಗಿ ನೀವು ಕೊಡುವಂತದ್ದು ಏನಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಸುಮ್ಮನೆ ಕೊಡೋದಕ್ಕೂ ಅದನ್ನ ಇಲ್ಲಿ ಹೇಳೋದ್ರೆ ಸಮರ್ಪಿಸೋದಕ್ಕೂ ವ್ಯತ್ಯಾಸ ಇದೆ. So by faith Abel offered to God a more excellent sacrifice. ಇಲ್ಲಿ ನಾವು ನೋಡುವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಂಬಿಕೆಯಿಂದಲೇ ಹಾಬೇಲನ್ನು ದೇವರಿಗೆ ಕೊಟ್ಟಂತದ್ದು ಬಹಳ ಶ್ರೇಷ್ಠವಾದಂತಹ ಯಜ್ಞವು. So the key here is this. ಇಲ್ಲಿರುವಂತಹ ಬೀಗದ ಕೈ ಏನಂದ್ರೆ, giving to God what is in the prescribed format. ದೇವರಿಗೆ ಸಮರ್ಪಿಸುವಂತದ್ದು ಏನಂದ್ರೆ ಅದು ನಿರ್ದಿಷ್ಟವಾದ ರಚನೆಯಲ್ಲಿರಬೇಕು. One day the Lord told Abraham, ಅಬ್ರಹಾಮನಿಗೆ ದೇವರು ಹೇಳಿದ್ದೇನು, I want to take your son, the only son, the son you love, ನೀನು ತುಂಬಾ ಅತಿ ಹೆಚ್ಚಾಗಿ ಪ್ರೀತಿಸುವಂತಹ ನಿನ್ನ ಒಬ್ಬನೇ ಮಗನನ್ನು ನನಗೆ ಬೇಕು, and sacrifice him for me. ಅವನು ನನಗಾಗಿ ಯಜ್ಞ ಅರ್ಪಿಸು. The Bible says, and Abraham packed his bags and left the next morning. ಸತ್ಯವೇದ ಹೇಳ್ತಿದೆ, ಅವನು ಗಂಟು ಮೂಟೆ ಎಲ್ಲ ಕಟ್ಕೊಂಡು ಮುಂದಿನ ಬೆಳಗ್ಗೆನೆ ಹೊರಟನು. What was he carrying there? ಅವನು ಅದರಲ್ಲಿ ಏನು ಹೊಂದಿಕೊಂಡಿದ್ದ? It was not a giving. ಅದು ಕೊಡುವಂತದಲ್ಲ. Yes, it was giving. ಹೌದು, ಕೊಡುವಂತದೇ. But correctly it was an offering. ಆದ್ರೆ ಸರಿಯಾಗಿ ಹೇಳ್ಬೇಕಂದ್ರೆ ಸಮರ್ಪಿಸುವಂತದ್ದು. What
what was he doing? ಅವ್ರು ಏನ್ ಮಾಡ್ತಿದ್ರು? He was giving to God what God expected out of him. ದೇವರು ನಂಬಿಕೆ ಮೂಲಕ ಏನೆಲ್ಲ ಬಯಸಿದ್ರು ಅದನ್ನು ಕೊಡುವುದಕ್ಕಾಗಿ ಮುಂದಾಗಿದ್ದರು. See, the key here is to give to God what he wants. ಇಲ್ಲಿರುವಂತಹ ಬೀಗದ ಕೈ ಏನಾಗಿದೆ? ದೇವರಿಗೆ ಏನ್ ಬೇಕಾಗಿದೆಯೋ ಅದನ್ನ ಕೊಡುವಂತದ್ದು. Is it a good thing to resign your job and serve the Lord? ನೋಡಿ, ನಿಮ್ಮ ಕೆಲಸಗಳನ್ನು ಬಿಟ್ಟು ದೇವರಿಗಾಗಿ ಸೇವೆ ಮಾಡೋದು ಒಳ್ಳೇದಾ? It's a very tricky question. ತುಂಬಾ ಟ್ರಿಕಿ ಕ್ವೆಶ್ಚನ್ ಅದು, ಪ್ರಶ್ನೆ. It looks very good. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. Oh brother, this man left his job and served the Lord. ಓ ಬ್ರದರ್, ನೋಡಿ ಇವರು ಅವ್ರ ಕೆಲಸ ಎಲ್ಲ ಬಿಟ್ಟು ದೇವರಿಗಾಗಿ ಸೇವೆ ಮಾಡಿದ್ರು. But the key is, did God want you to do that? ಆದ್ರೆ ಬೀಗದ ಕೈ ಏನಂದ್ರೆ, ದೇವರು ನಿಜವಾಗಿಯೂ ನೀವು ಇದು ಮಾಡಬೇಕೆಂದು ಬಯಸಿದ್ರಾ? You understand? ಅರ್ಥ ಆಗ್ತಿದ್ಯಾ? You see, there are certain things which are good. ಕೆಲವೊಂದು ಕಾರ್ಯಗಳು ಒಳ್ಳೆಯದು. But is it good for you to do that? ಆದ್ರೆ ನೀವು ಅದನ್ನ ಮಾಡೋದಕ್ಕೆ ಅದು ಒಳ್ಳೆಯದಾ? God asked Abraham to sacrifice his son. ದೇವರು ಅಬ್ರಹಾಮನಿಗೆ ತನ್ನ ಮಗನನ್ನು ಯಜ್ಞ ಅರ್ಪಿಸೋದಕ್ಕಾಗಿ ಕೇಳಿದರು. As a matter of fact, when God asked him for his son, ನಿಜ ಸ್ಥಿತಿ ಏನಂದ್ರೆ, ಆ ರೀತಿ ದೇವರು ಕೇಳುವಾಗ it was a trial, it was a test. ಅದು ಏನಂದ್ರೆ ಒಂದು ಪರೀಕ್ಷೆ. There's two words, one is test, one is examination. ನೋಡಿ, ಒಂದು ಪರೀಕ್ಷೆ, ಇನ್ನೊಂದು ಪರಿಶೋಧನೆ. One test in the classroom, then one final examination. ನೋಡಿ, ಒಂದೇನಂತ ಹೇಳಿದ್ರೆ ಪರೀಕ್ಷೆ ಅಂತ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ನಡೆಯುತ್ತೆ, ಇನ್ನೊಂದು ಕೊನೆಯದಾಗಿ ಒಂದು ಪರಿಶೋಧನೆ ನಡೆಯುತ್ತೆ, ಅದು ಹೇಗೆ ಮುಂದೆ ಹೋಗ್ತೀವಾ ಇಲ್ವಾ ಅಂತ. Abraham, the Bible says, was tested by God. ಅಬ್ರಹಾಮನನ್ನು ಸತ್ಯವೇದ ಹೇಳುತ್ತದೆ ದೇವರು ಪರೀಕ್ಷಿಸಿದರು. What was the Lord doing? ದೇವರು ಏನ್ ಮಾಡ್ತಿದ್ರು? Small test. ಒಂದು ಸಣ್ಣ ಪರೀಕ್ಷೆ. When he said, Lord, take the son that you gave me, I give it back to you. ಅವ್ರು ಏನ್ ಹೇಳ್ತಿದ್ದಾರೆ? ದೇವರೇ, ನನಗಾಗಿ ನೀವು ಕೊಟ್ಟಂತಹ ಮಗನನ್ನು ನಾನು ಹಿಂದಿರುಗಿ ಕೊಡ್ತೀನಿ, ತೆಗೆದುಕೊಳ್ಳಿರಿ. The Lord said, okay, stop. ದೇವರು ಹೇಳ್ತಾರೆ, ಆಯ್ತು, ನಿಲ್ಸು. Promoted, passed, test, pass. ಈ ಟೆಸ್ಟ್ ನೀನ್ ಪಾಸ್ ಆದೆ. But there was another exam. ಇನ್ನೊಂದು ಎಕ್ಸಾಮ್ ಇತ್ತು. In that exam, ಆ ಒಂದು ಎಕ್ಸಾಮ್ ಅಲ್ಲಿ a father will send his son, ಆ ತಂದೆಯು ತನ್ನ ಮಗನನ್ನು ಕಳಿಸ್ತಾರೆ, and this time that son will die. ಈ ಸಲಿ ಆ ಮಗನು ಸಾಯ್ತಾರೆ. There's no substitute. ಅಲ್ಲಿ ಯಾವುದೇ ಬದಲಾಗುವುದಿಲ್ಲ. There's no ram. ಅಲ್ಲಿ ಯಾವುದೇ ಹಾಕಿಲ್ಲ. You know why? ಯಾಕೆ ಗೊತ್ತಾ? The person who died on there, ಯಾಕಂದ್ರೆ ಅಲ್ಲಿ ಸಾಯುವಂತಹ ವ್ಯಕ್ತಿಯು is Jesus Christ, the King of Kings and the Lord of Lords. ಯೇಸು ಕ್ರಿಸ್ತನು ದೇವಾದಿ ದೇವನು ರಾಜಾದಿ ರಾಜನಾಗಿದ್ದಾರೆ. What am I trying to tell you here? ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ? It is an offering. ಇದು ಒಂದು ಸಮರ್ಪಣೆಯು. It is a prescribed format in which you should give by faith. ಇದು ಏನಂದ್ರೆ ನಿಮಗಾಗಿ ಕೊಡಲ್ಪಟ್ಟಿರುವಂತಹ ನಿರ್ದಿಷ್ಟವಾದ ರಚನೆಯಾದಂತಹ ಒಂದು ಕೊಡುಗೆ. Abel gave to God in the prescribed format. ಆಬೇಲನು ದೇವರಿಗೆ ನಿರ್ದಿಷ್ಟವಾಗಿ ಕೊಟ್ಟನು. What did he give? ಏನ್ ಕೊಟ್ರು? An animal which was oozing out with blood. ಏನಂತ ಹೇಳಿದ್ರೆ, ಒಂದು ಪ್ರಾಣಿಯು ರಕ್ತಭರಿತವಾಗಿದ್ದಂತಹ ಒಂದು ಪ್ರಾಣಿಯು. In the prescribed format. ಅದು ನಿರ್ದಿಷ್ಟವಾದಂತಹ ರಚನೆಯಲ್ಲಿ. But Cain also gave to God. ಕಾಯಿನನ್ನು ಸಹ ಕೊಟ್ಟಿದ್ದರು. He also brought whatever he had in it with him. ಅವನಲ್ಲಿ ಏನೇನೆಲ್ಲ ಇತ್ತು ಅದನ್ನು ಸಹ ತಂದು ಕೊಟ್ಟನು. But the Bible says God approved of Abel's offering. ಆದ್ರೆ ಸತ್ಯವೇದ ಏನು ಹೇಳ್ತಿದೆ? ದೇವರು ಆಬೇಲಿನ ಕಾಣಿಕೆಗಳನ್ನು ಮಾತ್ರವೇ ಅಂಗೀಕರಿಸಿದರು. I want you to understand, you need faith to give to God in the way he wants you to give. ನಾನು ಹೇಳ್ತೀನಿ ನೋಡಿ, ದೇವರಿಗೆ ಅವರು ಹೇಗೆ ಬಯಸ್ತಾರೋ ಆ ರೀತಿ ಕೊಡೋದಕ್ಕೂ ಒಂದು ನಂಬಿಕೆ ಬೇಕು. Even your time to give to God. ದೇವರಿಗೆ ಕೊಡೋದಕ್ಕೆ ಒಂದು ಸಮಯ ಉಂಟು. It is not just a few hours on a Sunday morning. ಆದ್ರೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಏನೋ ಒಂದು ಕೆಲವೊಂದು ಗಂಟೆಗಳು ಕೊಡ್ತೀನಿ ಅನ್ನೋದಲ್ಲ. 24 hours belong to God. 24 ತಾಸು ಸಹ ದೇವರಿಗೆ ಸೇರಿದ್ದು. By faith Abel offered to God. ನಂಬಿಕೆಯಿಂದಲೇ ಆಬೇಲನು ದೇವರಿಗೆ ಸಮರ್ಪಿಸಿದನು. The revelation behind that is this. ಇದರ ಹಿಂದೆ ಇರುವ ಪ್ರಕಟಣೆ ಇದು. That nothing belongs to him, but what God has given him, he is giving back to God. ಅಂದ್ರೆ ಅವನಿಗೆ ಅಂತ ಸ್ವಂತವಾಗಿ ಅವನಿಗೆ ಅಂತ ವಾರಿಸುಗಾರದು ಏನು ಇಲ್ಲ. ದೇವರು ಏನೆಲ್ಲ ಅವನಿಗೆ ಕೊಟ್ಟಿದ್ದಾರೋ ಅದನ್ನ ಹಿಂದಿರುಗಿ ದೇವರಿಗೆ ಕೊಡ್ತಾರೆ. Nothing belongs to me. ಪ್ರಕಟಣೆ ಅಂದ್ರೆ ನನಗೆ ಅಂತ ಸ್ವಂತವಾಗಿ ಏನು ಇಲ್ಲ. There was a small boy who was going to Sunday school. ಒಂದು ಚಿಕ್ಕ ಹುಡುಗ ಸಂಡೇ ಸ್ಕೂಲ್ಗೆ ಹೋಗ್ತಿದ್ರು. So his mother gave him a coin on his left hand, a coin on his right hand. ಅವರ ತಾಯಿಯು ಎಡಗೈಯಲ್ಲಿ ಒಂದು ಕಾಯಿನ್, ಒಂದು ನಾಣ್ಯವು, ಬಲಗೈಯಲ್ಲಿ ಒಂದು ನಾಣ್ಯ ಕೊಟ್ಟರು. He says the one on the left is yours, the one on the right is God's. ಅವರು ಹೇಳಿದ್ರು, ಎಡಗೈಯಲ್ಲಿ ಇರೋದು ನಿನ್ನದು, ಬಲಗೈಯಲ್ಲಿ ಇರೋದು ದೇವರದು. He did not earn the money. ಅವರು ಅದನ್ನು ಸಂಪಾದಿಸಲಿಲ್ಲ. But the parent gave the money to make sure that he puts it in the box. ಆದ್ರೆ ಪೋಷಕರು ಹಣವನ್ನು ಕೊಟ್ಟರು ಇದನ್ನ ಅವರ ಕಾಣಿಕೆ ಪೆಟ್ಟಿಯಲ್ಲಿ ಹಾಕಬೇಕಂತ. So this boy, as he was throwing the coin, ಈ ಹುಡುಗ ಏನ್ ಮಾಡ್ತಿದ್ರು, ಹಾಗೆ ಕಾಯಿನ್ ಅಲ್ಲಿ ಆಟ ಆಡ್ತಾ ಇದ್ದಾಗ, and the coin which is on the right hand side, which is supposed to be God's, it dropped down the road and fell into a drain. ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಬೆಳಗೈಯಲ್ಲಿದ್ದಂತಹ ಒಂದು ನಾಣ್ಯವು ಹಾಗೆ ಒಂದು ಹಳ್ಳದಲ್ಲಿ ಬಿದ್ದು ಹೊರಗೋಯ್ತು. He says, Lord, your money is gone from the drain. ನಂತರ ಅವರು ಹೇಳಿದ್ರು, ದೇವರೇ ನಿಮ್ಮ ಹಣ ನೋಡಿ ಆ ಹಳ್ಳದಲ್ಲಿ ಬಿದ್ದೋಯ್ತು. See, this is the problem today. ಇದೇ ಸಮಸ್ಯೆ ಇವತ್ತು. We think it's all is ours. ನಾವೇನ್ ಅನ್ಕೋತೀವಿ, ಎಲ್ಲ ನಂದೇ. Nothing is ours. ನಮ್ದೇನಿಲ್ಲ.
The breath of the Almighty has given us life. ನೋಡಿ ಸರ್ವಶಕ್ತನೇ ಅವರಿಗೆ ಉಸಿರನ್ನು ಕೊಟ್ಟಿರುವುದಾಗಿದ್ದಾರೆ. Amen. ಆಮೆನ್. And so we sometimes very proud. This is my money. ಕೆಲವು ಸಮಯದಲ್ಲಿ ಎಲ್ಲರೂ ಹೆಮ್ಮೆಯಿಂದ ಹೇಳ್ತಾರೆ ನನ್ನ ಹಣ ಇದು. How to give God during this COVID situation? ಕೋವಿಡ್ ಪರಿಸ್ಥಿತಿಯಲ್ಲಿ ಹೇಗೆ ಇದನ್ನು ದೇವರಿಗೆ ಕೊಡ್ಲಿ ನಾನು? Remember, nothing belongs to you, nothing belongs to you. ನೆನಪಲ್ಲಿ ಇಟ್ಕೊಳ್ಳಿ, ಯಾವುದು ಸಹ ನಿಮಗೆ ಸೇರಿದಲ್ಲ. We are stewards of life and everything that He's given us. ನಾವು ದೇವರು ನಮಗಾಗಿ ಕೊಟ್ಟಿರುವಂತಹ ಕೆಲಸಗಳನ್ನು ಮಾಡೋದಕ್ಕಾಗಿ ಕೆಲಸಗಾರರಾಗಿದ್ದೇವೆ. That's why the Bible says, ಸತ್ಯವೇದ ಅದೇ ಹೇಳ್ತದೆ, Abel offered to God a more excellent sacrifice. ನೋಡಿ, ದೇವರು ಅವರಿಗೆ ಆಬೇಲನ್ನು ದೇವರಿಗೆ ಕೊಟ್ಟಂತಹ ಕಾಣಿಕೆಯು ಬಹಳ ಶ್ರೇಷ್ಠವಾದದಾಗಿದೆ. Okay, the Bible says, can you use that word excellent sacrifice? ಹೇಳೋಣ, ಶ್ರೇಷ್ಠವಾದ ಯಜ್ಞವು. So the word sacrifice is that sacrifice. Okay, all right. Sacrifice should pain you. Sacrifice should pain you. ನೋಡಿ, cost you something. ನೋಡಿ, ಏನಂದ್ರೆ ಈ ಒಂದು ಯಜ್ಞವು ಅಂತ ಹೇಳುವಾಗ ನಮಗೊಂದು ನೋವನ್ನು ಉಂಟು ಮಾಡಬೇಕಾಗಿದೆ. You understand what I'm saying? ಅರ್ಥ ಆಗ್ತಿದೆಯಾ? See, in the Garden of Eden, the Lord clothed Adam with the skin of an animal. ನೋಡಿ, ಏದೆನ್ ತೋಟದಲ್ಲಿ ದೇವರು ಆದಾಮನನ್ನು ಒಂದು ಪ್ರಾಣಿಯನ್ನು ಹೊಡೆದು ಅದರ ಚರ್ಮದಿಂದ ಮುಚ್ಚಿದರು. That animal had to be a sacrifice to clothe the nakedness of Adam. ಆ ಒಂದು ಪ್ರಾಣಿಯು ಅದು ಯಜ್ಞ ಅರ್ಪಿಸಿಕೊಳ್ಳುವುದಾಗಿ ಇರಬೇಕಾಗಿತ್ತು. So giving is painful. ಆದ ಕಾರಣ ಕೊಡುವಂತದ್ದು ಸ್ವಲ್ಪ ನೋವಾಗುತ್ತೆ. You see, that has to be done by faith. ಆದ ಕಾರಣ ಇದು ನಂಬಿಕೆಯಿಂದಲೇ ಸಾಧ್ಯವು. Amen. ಆಮೆನ್. Many years ago, my brother bought a car. ಹಲವಾರು ವರ್ಷಗಳ ಹಿಂದೆ ತನ್ನ ಸಹೋದರರು ಒಂದು ಕಾರನ್ನು ತಂದರು. I said, I am in the ministry. ನಾನು ಹೇಳಿದೆ, ನಾನು ಸೇವೆಯಲ್ಲಿದ್ದೇನೆ. I must also need a car. ನನಗೂ ಸಹ ಒಂದು ಕಾರ್ ಬೇಕಾಯ್ತು. I said, somehow or the other we will get a car. ಹೇಗೋ ಒಂದು ನನಗೆ ಒಂದು ಕಾರ್ ಬೇಕು. So went and took a big loan. ನಂತರ ಒಂದು ದೊಡ್ಡ ಲೋನ್ ತಗೊಂಡೆ. And that loan was not the bank loan, it was the that cheat they do that, right? That chit. ಆ ಸಾಲ ಏನಂದ್ರೆ ಬ್ಯಾಂಕ್ ಇಂದ ತಗೊಂಡಿದ್ದ ಸಾಲ ಅಲ್ಲ, ಚೀಟಿ ಹಾಕ್ತಾರಲ್ಲ. So that fellow gave me only 60% of the money. ಆ ವ್ಯಕ್ತಿಯು 60% ಹಣವನ್ನು ಕೊಟ್ಬಿಟ್ಟು, I want a car. ನನಗೆ ಇವಾಗ ಕಾರ್ ಬೇಕು. Somehow now I want the car. ಹೇಗೋ ಇವಾಗ ಕಾರ್ ಬೇಕಷ್ಟೇ. Because I'm in the ministry. ಯಾಕಂದ್ರೆ ನಾನು ಸೇವೆಯಲ್ಲಿದ್ದೇನೆ. My one pastor friend told me, ನಂತರ ಒಂದು ಪಾಸ್ಟರ್ ಹೇಳಿದ್ರು, why can't you take the cab and go and come back? ಯಾಕೆ ನೀವು ಕ್ಯಾಬ್ ತಗೊಂಡು ಹೋಗ್ಲಿಕ್ಕೆ ಬರಕ್ಕಾಗಲ್ಲ? No, brother has got car, I also. ಇಲ್ಲ ನನ್ನ ತಮ್ಮನ ಹತ್ರ ಕಾರ್ ಇದೆ, ನನಗೂ ಬೇಕು. So finally I had the money. ಅದ ನಂತರ ಕೊನೆಯಲ್ಲಿ ಹಣ ಇತ್ತು. And that money was big money because it's more than 6 zeros. ಆ ಒಂದು ಹಣ ಹೆಚ್ಚಾಗಿತ್ತು, ಯಾಕಂದ್ರೆ 6ಗಿಂತ ಹೆಚ್ಚಾದ ಶೂನ್ಯಗಳಿತ್ತು. And so I had the money. ಆ ಕಾಸಿತ್ತು. But the car was 20,000 rupees more. ಆದ್ರೆ ಆ ಕಾರ್ ನೋಡಿದ್ರೆ 20,000 ಹೆಚ್ಚಾಯ್ತು. By the way, second hand car. ಆದ್ರೆ ನಿಜ ಹೇಳಿದ್ರೆ ಅದು ಸೆಕೆಂಡ್ ಹ್ಯಾಂಡ್ ಕಾರ್. And so no money to buy the car. ಅದನ್ನ ಕೊಂಡ್ಕೊಳ್ಳೋಕೆ ಸಹ ಹಣ ಇರಲಿಲ್ಲ. And then my friend says, hey, there's a car available, can you for the same price you want it? ನಂತರ ನನ್ನ ಸ್ನೇಹಿತರು ಹೇಳಿದ್ರು, ಈ ಕಾರ್ ನಿಮ್ಗೆ ಯಾವ್ದು ಬೇಕೋ ಅದೇ ಕಾರ್ ಇದೆ, ಅದು ಎಷ್ಟು ಕಾಸು ಬೇಕೋ ಅದರಲ್ಲೇ ಇದೆ. But in the meantime I already spent 20,000 from that money. ಅದಕ್ಕೆ ಮುಂಚಿತವಾಗಿ 20,000 ನಾನು ಮುಂಚಿತವಾಗಿ ಕಳೆದಿದ್ದೇನೆ. So no money, no car. ಆದ ಕಾರಣ ಹಣವೂ ಇಲ್ಲ, ಕಾರು ಇಲ್ಲ. I was very angry. ತುಂಬಾ ಕೋಪ. But one day I can hear a voice. ಒಂದಿನ ಒಂದು ಧ್ವನಿಯನ್ನು ಕೇಳಿಸಿ. See, I want to tell you, to teach you how we can hear the voice of God. ಒಂದು ವಿಷಯ ನಾನು ನಿಮಗಾಗಿ ಹೇಳ್ಕೊಡ್ತೀನಿ, ದೇವರ ಶಬ್ದವನ್ನು ಹೇಗೆ ಕೇಳೋದು. Everything the Lord says, ದೇವರು ಏನೆಲ್ಲ ಹೇಳ್ತಾರೋ, is through a sacrifice. ಅದು ಎಲ್ಲವೂ ಯಜ್ಞದ ಮೂಲಕವೇ. Very simple. ಬಹಳ ಸುಲಭ. If you want God to speak to you, ನಿಮ್ಮಲ್ಲಿ ದೇವರು ಮಾತಾಡ್ಬೇಕಾ, you just talk about anything sacrificial is God. ನೋಡಿ, ಏನೇ ಒಂದು ಯಜ್ಞ ಅರ್ಪಿಸೋದಾಗಿ ಇದ್ರೆ ಅದು ದೇವರಿಂದಾನೆ. So the Lord is telling me, ದೇವರು ನನಗೆ ಹೇಳ್ತಾರೆ, give that money away. ಆ ಹಣವನ್ನು ಕೊಟ್ಬಿಡು. I said, that voice, Lord, no, that is not my money. ನಂತರ ದೇವರಿಗೆ ಹೇಳ್ತಿದ್ದೆ, ದೇವರೇ ಅದು ನನ್ನ ಕಾಸಲ್ಲ. That is bank money. That is not my own money. ಅದು ನಾ ಸಾಲದಲ್ಲಿ ತಗೊಂಡಿದ್ದ ಹಣ ನಂದಲ್ವಲ್ಲ. So I am negotiating with the Lord not to give. ಆದ ಕಾರಣ ದೇವರ ಹತ್ರ ಮಾತಾಡ್ತಾ ಇದ್ದೆ, ಬಾರ್ಗೇನ್ ಮಾಡ್ತಾ ಇದ್ದೀನಿ. Next day my wife gives me coffee. ಮುಂದಿನ ಬೆಳಗ್ಗೆ ಪಾಸ್ಟರ್ ಅವರ ಹೆಂಡತಿ ಅವರು ಕಾಫಿ ಕೊಡ್ತಾರೆ. She says, I'm going to say something, don't be mad with me. ನಂತರ ಅವರು ಹೇಳಿದ್ರು, ನನ್ನ ಕೋಪ ಕರೆಸಬೇಡ. He said, I believe that you better give it away. I feel God is telling me to tell you. ನಂತರ ಅವರು ಹೇಳ್ತಿದ್ದಾರೆ, ಇಲ್ಲ ನೀವು ಕೊಟ್ಬಿಡಿ ಆ ಹಣವನ್ನು, ದೇವರು ನನ್ನ ಹತ್ರ ಹೇಳಲಿಕ್ಕಾಗಿ ಬಯಸ್ತಿದ್ದಾರೆ. Long story, make it very short. ತುಂಬಾ ದೊಡ್ಡ ಕಥೆ ಸಣ್ಣದಾಗಿ ಹೇಳ್ತೀನಿ. I gave that money with a very broken heart. ಆ ಒಂದು ಹಣವನ್ನು ನಾನು ಹಿಂದಿರುಗಿ ಕೊಡೋದ್ರಲ್ಲಿ ತುಂಬಾ ಹೊಡೆದೋಗಿರುವಂತ ಮನಸ್ಸಿನಲ್ಲಿ ಕೊಟ್ಟೆ. God is asking money like this. ಏನ್ ದೇವರು ಈ ರೀತಿ ಎಲ್ಲ ಕೇಳ್ತಾರಲ್ಲ ಹಣನ. That's when I understood this verse. ಅವಾಗಲೇ ನಾನು ಈ ವಾಕ್ಯ ಅರ್ಥ ಮಾಡ್ಕೊಂಡೆ. Sacrifice. ಯಜ್ಞ ಅರ್ಪಿಸುವುದು. Can everybody say sacrifice? ಹೇಳಿ, ಯಜ್ಞ ಅರ್ಪಿಸುವಂತದ್ದು. It must pain, that is a sacrifice. ನೋಡಿ, ಯಜ್ಞವನ್ನು ಕೊಡುವುದಕ್ಕೆ ದೊಡ್ಡ ನೋವು ಉಂಟಾಗುತ್ತೆ. But you see, that's not the end of the story. ಅದು ಆ ಕಥೆಯ ಅಂತ್ಯವಲ್ಲ. The company called me. ಆ ಒಂದು ಸಂಸ್ಥೆ ನನ್ನ ಕರೆಯಿತು. And they said, we want to give you an envelope. So I'm opening that cover. ಆ ಒಂದು ಎನ್ವೆಲಪ್ ಕವರ್ ಅನ್ನು ತೆರಿತಾ ಇದ್ದೀನಿ. And it was an increment of more than 50%. ಅದೇನಂದ್ರೆ 50ರಿಂದ ಎಷ್ಟಾಗಿ ಸಂಬಳದಲ್ಲಿ ಹೆಚ್ಚು.
You can clap. ಒಂದು ದೊಡ್ಡ ಚಪ್ಪಾಳೆ ತಟ್ಟು. Praise the Lord. See, my point is this. ಇದೇ ವಿಷಯ. With that back wages I was able to purchase a brand new vehicle. ನೋಡಿ ಆ ಒಂದು ಹಣದ ಬ್ಯಾಂಕಿನ ಸಾಲದಿಂದ ನಾನು ಒಂದು ಹೊಸ ವೆಹಿಕಲ್ ಅನ್ನು ಕೊಂಡ್ಕೋಬಹುದು. And every extra increment I paid for the installments. ನನ್ನಲ್ಲಿ ಬರುವಂತ ಪ್ರತಿಯೊಂದು ಹೆಚ್ಚಾಗುವಂತ ಸಂಬಳವೂ ಸಹ ಇನ್ಸ್ಟಾಲ್ಮೆಂಟ್ಸ್ ಗಾಗಿ ಕಟ್ಟಬೇಕು. The Bible says if you give that sacrificially to whatever God is asking you. ಆದ್ರೆ ಸತ್ಯವೇದ ಏನು ಹೇಳ್ತಿದೆ, ನಿನ್ನಲ್ಲಿ ಏನಿದೆಯೋ ಅದನ್ನ ಯಜ್ಞದ ರೀತಿಯಲ್ಲಿ ಅರ್ಪಿಸಿದ್ರೆ your life will never be the same. ನಿನ್ನ ಜೀವನ ಹೇಗಿದೆಯೋ ಆಗಿರಲ್ಲ. By the way, this is not just money. ನೋಡಿ ಹೇಳೋದೇನ ನಿಜ ಏನಂದ್ರೆ ಇದು ಬರೀ ಹಣ ಅಂತಲ್ಲ. It's your life. ಇದು ನಿನ್ನ ಜೀವನ. Because when the Lord asked me to step out. ಯಾಕಂದ್ರೆ ದೇವರು ನನಗೆ ಹೊರಗಡೆ ಬಾ ಅಂತ ಹೇಳಿದ್ರು. Not easy. ಅದು ಸುಲಭ ಅಲ್ಲ ರೀ. But I can tell you today based on experience. ಆದ್ರೆ ಈ ದಿನ ಅನುಭವದ ಮುಖಾಂತರ ನಾನು ನಿಮಗೆ ಹೇಳ್ತೇನೆ. The last 7 years has been glorious in the name of Jesus. 7 ವರ್ಷಗಳು ಯೇಸುವಿನ ನಾಮದಲ್ಲಿ ಮಹಿಮೆಯಾಗಿತ್ತು. But those who trust on the Lord shall never be moved. ದೇವರ ಮೇಲೆ ಯಾರು ಭರವಸೆಯನ್ನು ಇಟ್ಟಿದಿರೋ ಅವರು ಯಾವುದೇ ಕಾರಣಕ್ಕೂ ಕೆಳಗೆ ಹೋಗಲ್ಲ. The young lions may suffer hunger and lack, but those who trust on the Lord shall lack no good. ಪ್ರಾಯದ ಸಿಂಹವು ಹಸಿವಿನಿಂದ ಕಷ್ಟಪಡಬಹುದು, ಆದ್ರೆ ದೇವರ ಮೇಲೆ ಭರವಸೆ ಇಟ್ಟಿದವರು ಯಾವುದೇ ಕಾರಣಕ್ಕೂ ಏನು ಆಗೋದಿಲ್ಲ. And the Bible says an Abel offered to God a more excellent sacrifice, and he obtained a witness that he was righteous. ಸತ್ಯವೇದ ಏನು ಹೇಳ್ತಿದೆ, ಆಬೇಲನು ದೇವರಿಗೆ ಈ ಒಂದು ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದರು, ಇದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು. He was righteous. ಅವರು ನೀತಿವಂತನು. He was righteous. ಅವರು ನೀತಿವಂತನು. He had right standing with God because of he did what God wanted him to do. ದೇವರ ಜೊತೆಗೆ ಸರಿಯಾಗಿ ನಿಲ್ಲುವಂತ ಸ್ಥಾನವನ್ನು ಹೊಂದಿದ್ರು, ಯಾಕಂದ್ರೆ ದೇವರಿಗೆ ಏನು ಬೇಕಾಗಿದೋ ಅದನ್ನು ಮಾಡಿದ್ರು. And the next line says God testifying of his gifts. ಅದಾದ ನಂತರ ಹೇಳ್ತಿದೆ ನೋಡಿ, ದೇವರು ಅವರಿಗೆ ಸಾಕ್ಷಿಯನ್ನು ಕೊಟ್ಟಿದ್ದರು. Who's giving testimony for who? ಯಾರು ಸಾಕ್ಷಿ ಕೊಡ್ತಾ ಇದ್ದಾರೆ? God is giving testimony for him. ದೇವರು ಹಾಬೇಲನಿಗೆ ಸಾಕ್ಷಿ ಕೊಡ್ತಿದ್ದಾರೆ. Somebody shout hallelujah. ಹೇಳಿ hallelujah. God wants to appreciate you. ದೇವರು ನಿಮಗಾಗಿ ನಿಮ್ಮನ್ನು ಹೊಗಳಿಸಬೇಕೆಂದು ಬಯಸ್ತಾರೆ. But by faith you must offer to God a more excellent sacrifice. ನಂಬಿಕೆಯ ಮೂಲಕವೇ ದೇವರಿಗಾಗಿ ನೀವು ಯಜ್ಞ ಅರ್ಪಿಸಬೇಕಾಗಿದೆ. The next person in the list ನಂತರ ವ್ಯಕ್ತಿಯು is the verse number 5. 5ನೇ ವಾಕ್ಯ. The Bible says by faith Enoch was taken away so that he did not see death. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. And the Bible says he was not found because God had taken him, for before he was taken he had this testimony that he pleased God. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದವನೆಂದು ಸಾಕ್ಷಿ ಉಂಟು. By faith Enoch was taken away that he did not see death. ನಂಬಿಕೆಯಿಂದಲೇ ಹಾನೋಕನು ಒಯ್ಯಲ್ಪಟ್ಟನು, ಅವನು ಮರಣವನ್ನು ನೋಡಲಿಲ್ಲ. See, Enoch and the Lord had conversations every day. ನೋಡಿ, ದೇವರಿಗೂ ಮತ್ತೆ ಹಾನೋಕನಿಗೂ ಪ್ರತಿದಿನವೂ ಒಂದು ಸಂವಹನ ಇತ್ತು. They used to talk about various things. ಪ್ರತಿ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ರು. Maybe they spoke about how the universe was created and the trillions of stars and the galaxies. I don't know. ಹೇಗೆ ಈ ಒಂದು ಬ್ರಹ್ಮಾಂಡವು ಸೃಷ್ಟಿಸಲ್ಪಟ್ಟಿದೆ, ಹೇಗೆ ಈ ಆಕಾಶ ಭೂಮಿಯು ನಿರ್ಮಿಸಲ್ಪಟ್ಟಿದೆ, ಈ ಕಾರ್ಯಗಳ ಬಗ್ಗೆ ಮಾತಾಡಿರಬಹುದು. And so the Lord will say, bye Enoch, I will see you tomorrow. ಆ ನಂತರ ದೇವರಿಗೆ ಹೇಳ್ತಾನೆ, ದೇವರೇ ಬಾಯ್, ನಾನು ಹೋಗ್ತೀನಿ, ನಾಳೆ ಮಾಡೋಣ. So one day they started talking. ಒಂದಿನ ಆ ರೀತಿ ಮಾತಾಡ್ತಿದ್ರು. Talking and talking. ಮಾತಾಡ್ತಾ And then the Lord said, ನಂತರ ದೇವರು ಹೇಳ್ತಾರೆ, looks like my house is closer than your house. ನನ್ನ ಮನೆ ತುಂಬಾ ಹತ್ರ ಇದೆ ನಿಮ್ಮ ಮನೆಗಿಂತ. Your house is very far away. ನಿಮ್ಮ ಮನೆ ತುಂಬಾ ದೂರ. So let's go to my house. ನಮ್ಮ ಮನೆಗೆ ಹೋಗೋಣ ಬನ್ನಿ. So he went to heaven. ನಂತರ ಅವರು ಪರಲೋಕಕ್ಕೆ ಹೋದ್ರು. He cheated death. ಅಲ್ಲಿ ಅವರು ಮರಣವನ್ನೇ ಮೋಸಗೊಳಿಸಿದ್ರು. Hallelujah. Hallelujah. This is a type and a shadow of one day you and I will never be caught in the jaws of death, but we will see the Lord face to face in spite of our body going to the ground. ಈ ಒಂದು ಇದು ಕಾರ್ಯವು, ಈ ಒಂದು ಘಟನೆ ಒಂದು ನೆರಳಾಗಿದೆ. ಏನಂದ್ರೆ, ನಾವು ನಮ್ಮ ಜೀವನದಲ್ಲಿ ಒಂದು ದಿನ ಬರುತ್ತೆ, ಮರಣವನ್ನು ಮೋಸಗೊಳಿಸಿ ಮರಣದಲ್ಲಿ ಇಲ್ಲದೆ ದೇವರ ಜೊತೆ ಹೋಗಿ ಸೇರಿಕೊಳ್ಳುವಂತಹ ದಿನ ಬರುತ್ತದೆ. You know, today people are afraid to die. ಯಾಕಂದ್ರೆ ಈ ದಿನ ಜನರು ಮರಣವನ್ನು ನೋಡಿ ಅಂಜುತ್ತಾರೆ. But I always tell people that death is a good friend for a believer. ಆದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಮರಣ ಎಂಬುದು ಒಬ್ಬ ವಿಶ್ವಾಸಿಗೆ ಒಳ್ಳೆ ಸ್ನೇಹಿತನು. Don't be afraid to die, but please don't die early. ಮರಣಗೊಳ್ಳಲು ನೀವು ಅಂಜಬೇಡಿ, ಅದೇ ಸಮಯ ಬೇಗನೂ ಸಾಯಬೇಡಿ. Some people say too much of trouble, Lord take me. God won't take you. ಕೆಲವೊಬ್ರು ಹೇಳ್ತಾರೆ, ನನಗೆ ತುಂಬಾ ಕಷ್ಟ ಆಗ್ತಿದೆ, ದೇವರೇ ತಗೊಂಬಿಡಿ. ದೇವರು ತಗೊಳ್ಳಲ್ಲ. Because he's kept you for a purpose. ಯಾಕಂದ್ರೆ ನಿಮ್ಮನ್ನು ಒಂದು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ. So the point I'm trying to tell you here is this. ನಿಮಗೆ ಹೇಳಕ್ ಬಯಸೋದೇನಂದ್ರೆ, you see, the Bible says death is a good friend to a believer. ನೋಡಿ, ಸತ್ಯವೇದ ಹೇಳ್ತಿದೆ, ಮರಣ ಎಂಬುದು ಒಂದು ಒಬ್ಬ ವಿಶ್ವಾಸಿಗೆ ಆಪ್ತ ಮಿತ್ರನು. Because he says, excuse me, ಯಾಕಂದ್ರೆ ಅವ್ರು ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ, I want to take you to Jesus. ನಿಮ್ಮನ್ನು ನಾನು ಯೇಸು ಬಳಿ ಕರ್ಕೊಂಡು ಹೋಗಬೇಕು. Is he a friend?
ಅವ್ರು ನಿಮ್ಮ ಸ್ನೇಹಿತನ? He's taking you to Jesus, right? ಅವ್ರು ನಿಮ್ಮಲ್ಲಿ ಯೇಸು ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. So death is a good friend. ಆದ ಕಾರಣ ಮರಣ ಎಂಬುದು ಒಳ್ಳೆ ಸ್ನೇಹಿತನು. Amen. ಆಮೆನ್. But this is a type and a shadow. ಆದ್ರೆ ಇದು ಒಂದು ನೆರಳಾಗಿದೆ. That the death cannot sting you. ಆ ಒಂದು ಮರಣ ನಿಮ್ಮನ್ನ ಮೋಸಗೊಳಿಸಲು ಸಾಧ್ಯವಿಲ್ಲ. Where is the power of death? ಆ ಮರಣಗಿರುವಂತ ಶಕ್ತಿ ಎಲ್ಲಿದೆ? Oh death, where is your sting? ಮರಣವೇ ನಿನ್ನ ಒಂದು ಶಕ್ತಿಯಲ್ಲಿದೆ. Oh grave, where is your victory? ಪಾತಾಳವೇ ನಿನ್ನಲ್ಲಿರುವಂತಹ ಶಕ್ತಿ ಕಾರ್ಯಗಳು ಎಲ್ಲಿದೆ? The empowering of death is sin and the law. ಮರಣದಲ್ಲಿರುವಂತಹ ಒಂದು ಶಕ್ತಿ ಏನಾಗಿದೆ ಅಂತ ಹೇಳಿದ್ರೆ ಅದು ಪಾಪವು ಧರ್ಮಶಾಸ್ತ್ರವು ಮಾತ್ರವೇ. Amen. Jesus came and destroyed both. ಯೇಸು ಕ್ರಿಸ್ತನು ಬಂದ್ರು ಎಲ್ಲವನ್ನು ನಾಶ ಮಾಡಿದ್ರು. So when the sting of death has been taken away, we are going to enter into death as if we are going to sleep, open our eyes in the bosom of Jesus. ಆದ ಕಾರಣ ಏನಾಗ್ತಿದೆ, ಈ ಮರಣ ಎಂಬಂತಹ ಕಾರ್ಯವು ಅದರಲ್ಲಿರುವಂತಹ ಶಕ್ತಿಯು ಅದರಲ್ಲಿರುವಂತಹ ಕ್ರಿಯೆಗಳನ್ನು ದೇವರು ಯೇಸು ಕ್ರಿಸ್ತನು ತೆಗೆದಿದ್ದಾರೆ. ಆದ ಕಾರಣ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತ ನಮ್ಮ ಮೇಲೆ ಇರ್ತೇವೆ. Are you assured of that? ನಿಮಗೆ ಇದರಲ್ಲಿ ಕಡ್ಡಾಯವಾಗಿ ಹೇಳ್ತೀರಾ? If you're not assured, make Jesus the Lord of your life. ಈ ರೀತಿ ನೀವು ಅದರಲ್ಲಿ ಕಡ್ಡಾಯವಾಗಿ ಹೇಳೋದಾಗಿಲ್ಲ ಅಂದ್ರೆ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವನದಲ್ಲಿ ಯಜಮಾನನಾಗಿಸಿಕೊಳ್ಳಿರಿ. If you're watching online, if you've not made Jesus the Lord of your life, ನೇರ ಪ್ರಸಾರದಲ್ಲಿ ನೋಡುತ್ತಿರೋರು ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯನಾಗಿ ಸ್ವೀಕರಿಸಿ. wherever you are, say, Lord, I accept your forgiveness in the name of Jesus. ಎಲ್ಲೇ ಇದ್ರೂ ಸಹ ನೀವು ಹೇಳಿ, ದೇವರೇ ನಿಮ್ಮ ಒಂದು ಕ್ಷಮಾಪಣೆಯನ್ನು ನಾನು ಹೊಂದಿಕೊಳ್ಳುತ್ತೇನೆ ಇವತ್ತು. I bow down before you as the Lord of my life. ಈ ದಿನದಿಂದ ನಾನು ನಿಮ್ಮನ್ನು ಒಡೆಯನಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. Amen. ಆಮೆನ್. The Apostle Paul looked at death. ಅಪೊಸ್ತಲ ಪೌಲ ಅವರು ಈ ಒಂದು ಮರಣವನ್ನು ನೋಡ್ತಾರೆ. He's talking to death as if he's an opponent in the boxing ring. ನೋಡಿ, ಒಂದು ಬಾಕ್ಸಿಂಗ್ ರಿಂಗ್ ಅಲ್ಲಿ ಹೇಗೆ ಒಬ್ಬ ವಿರೋಧತೆ ಇರೋನು ಇರ್ತಾನೋ ಆ ರೀತಿ ಮರಣ ನೋಡಿ ಮಾತಾಡ್ತಾರೆ. He's saying, death, excuse me. ಮರಣವೇ, ಎಕ್ಸ್ಕ್ಯೂಸ್ ಮೀ. Where is your sting? ನಿನ್ನ ಬಲ ಎಲ್ಲಿ? Grave, where's your victory? ಆ ಪಾತಾಳವೇ ನಿನ್ನ ಯಶಸ್ಸು ಎಲ್ಲಿದೆ? You have the same power. ನಿಮಗೂ ಅದೇ ಶಕ್ತಿ ಇದೆ. Because Jesus died in your place. ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮ ಬದಲಾಗಿ ಸತ್ತಿದ್ದಾರೆ. Rose again from the dead. ಮತ್ತೆ ಪುನರುತ್ಥಾನ ಹೊಂದಿದ್ದಾರೆ. The firstborn of all creation. ಎಲ್ಲಾ ಸೃಷ್ಟಿಗಳಲ್ಲಿಯೂ ಮೊದಲನೆಯದಾಗಿ ಹುಟ್ಟಿರುವಂತವರು. In Christ your body will go to the ground, but your spirit man will go and be with the Lord. ಕ್ರಿಸ್ತನಲ್ಲಿ ನೋಡುವಾಗ ನಿಮ್ಮ ಒಂದು ಶಾರೀರಿಕ ಮನುಷ್ಯನು ಭೂಮಿಗೆ ಹೋಗ್ತಾರೆ, ಆದ್ರೆ ಆತ್ಮಿಕ ಮನುಷ್ಯನು ಮೇಲೆ ಎದ್ದು ಕ್ರಿಸ್ತನಲ್ಲಿ ಹೋಗ್ತಾನೆ. Hallelujah. Hallelujah. The last person in my list. ನನ್ನ ಪಟ್ಟಿಯಲ್ಲಿ ಕೊನೆಯ ವ್ಯಕ್ತಿ. Verse number 7. 7ನೇ ವಾಕ್ಯ. By faith Noah, being divinely warned of things not yet seen, moved with godly fear. ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾಗ್ಯವನ್ನು ಕಟ್ಟಿ ಸಿದ್ಧ ಮಾಡಿದನು. All right, the Bible says he was divinely warned of things. ನೋಡಿ, ಸತ್ಯವೇದ ಏನು ಹೇಳ್ತಿದೆ, ವಿಶೇಷವಾಗಿ ದೈವಭಕ್ತಿಯಿಂದ ಒಂದು ಹೊಂದಿ ಭಯಭಕ್ತಿಯಿಂದ ಇದ್ದರು. Okay, the word there is he was divinely warned. ಅಲ್ಲಿ ನೋಡ್ತೀವಲ್ಲ, ದೈವಭಕ್ತಿಯನ್ನು ಹೊಂದಿ. See, God uses his children to speak a word of warning. ಯೇಸು ಕ್ರಿಸ್ತನು ಅವರ ಮಕ್ಕಳನ್ನು ಬಳಸಿಕೊಳ್ಳುವಂತ ಕಾರಣ ಏನಂದ್ರೆ ಎಚ್ಚರಿಕೆಗಳಿಗೆ ವಿರೋಧವಾಗಿ ಮಾತನಾಡಿದಳು. And what was his warning? ದೇವರ ವಾರ್ನಿಂಗ್ ಏನಾಗಿದೆ, ಎಚ್ಚರಿಕೆ ಏನಾಗಿದೆ? This world is going to be disintegrated. ಈ ಒಂದು ಭೂಮಿಯು ನಾಶವಾಗುತ್ತದೆ. You better believe on the Lord. ನೀನು ದೇವರ ಮೇಲೆ ಭರವಸೆ ಇಡು. And what is the message there? ಅಲ್ಲಿರುವ ಸಂದೇಶ ಏನು? It's the same message that we are preaching today. ಈ ದಿನ ನಾವು ಪ್ರಸಂಗ ಮಾಡುವ ಅದೇ ಸಂದೇಶವೇ. We say that Jesus is coming back. ನಾವು ಹೇಳ್ತೀವಿ ಯೇಸು ಕ್ರಿಸ್ತನು ಹಿಂದಿರುಗಿ ಬರ್ತಾರೆ. What did Noah do? ನೋಹ ಏನ್ ಮಾಡಿದ್ರು? Divinely warned of things not yet seen. ನೋಡಿ, ಅವನು ಏನು ಹೇಳ್ತಿದ್ರೆ, ನೋಹನು ಅದರವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯಿಂದ ಭಯಭಕ್ತಿಯಿಂದ ಹೇಳಿದರು. You need faith to preach a message to say Jesus is coming back. ನಮಗೆ ನಂಬಿಕೆ ಬೇಕಾಗಿದೆ, ಯೇಸು ಕ್ರಿಸ್ತನು ಹಿಂದಿರುಗಿ ಬರ್ತಾರೆ ಎಂಬಂತ ಸಂದೇಶವನ್ನು ಹೇಳಲು. But the time came. ಆದ್ರೆ ಒಂದು ಸಮಯ ಬಂತು. When the rains came and the flood waters opened. ಅಲ್ಲಿ ಒಂದು ಪ್ರವಾಹ ಉಂಟಾದಾಗ, ಮಳೆ ಬಂದು ಬಿದ್ದಾಗ, ಜಲಪ್ರಳಯ ಉಂಟಾದಾಗ, and the same people who were criticizing Noah and making fun of him started banging on the ark. ಯಾವ್ಯಾವ ಜನರೆಲ್ಲ ನೋವನ ಬಗ್ಗೆ ವಿಮರ್ಶನೆಯನ್ನು ಮಾಡ್ತಾ ಇದ್ರು, ಯಾರ್ಯಾರೆಲ್ಲ ಅವ್ರ ಬಗ್ಗೆ ಟೀಕೆ ಮಾಡ್ತಿದ್ರು, ಅವ್ರು ಹೋಗಿ ಆ ಒಂದು ನಾವೆಯ ಬಾಗಿಲು ತಟ್ತಾ ಇದ್ರು. But the time has closed on them. ಆದ್ರೆ ಅವರ ಮೇಲಿದ್ದಂತ ಸಮಯ ಮುಚ್ಚಲ್ಪಟ್ಟಿದೆ. That's the message I preach today. ಈ ಸಂದೇಶವೇ ಈ ದಿನವೂ ಮಾಡ್ತೇನೆ. The love of Christ will constrain you to draw you to the ark. ಕ್ರಿಸ್ತನ ಒಂದು ಪ್ರೀತಿಯು ನಿಮ್ಮನ್ನು ನಾವೇ ಒಳಗೆ ಎಳೆದುಕೊಳ್ಳುತ್ತದೆ. Amen. Amen. Jesus is that ark. ಯೇಸು ಕ್ರಿಸ್ತನೇ ನಾವೇ. When you enter into the ark, ನಾವು ಆ ನಾವೇ ಒಳಗೆ ಪ್ರವೇಶಿಸುವಾಗ there may be storms and thunder and all kinds of things. ಬಿರುಗಾಳಿ ಇರಬಹುದು, ಯಾವುದೇ ದೊಡ್ಡ ಕಾರ್ಯಗಳು, ಏನೋ ಒಂದು ಪ್ರವಾಹ ಉಂಟಾಗಬಹುದು. But we are kept safe in the ark of the Lord Jesus Christ. ಆದರೆ ನಾವು ಯೇಸು ಕ್ರಿಸ್ತನೇ ಎಂಬಂತ ನಾವೆಯಲ್ಲಿ ಸುರಕ್ಷಿತವಾಗಿ
ಆಗಿರ್ತೇವೆ. I preached a message about the Titanic and the Noah's Ark. ನೋಡಿ, ಟೈಟಾನಿಕ್ ಎಂಬಂತಹ ಒಂದು ನಾವೆಯು ಮತ್ತೆ ನೋವಾವಿನ ನಾವೆ ಬಗ್ಗೆ ಒಂದು ಸಂದೇಶ ಪ್ರಸಂಗ ಮಾಡಿದೆ. At the end of the day, ಆ ಒಂದು ದಿನದ ಅಂತ್ಯದಲ್ಲಿ the Titanic said unsinkable. ಆ ಟೈಟಾನಿಕ್ ಏನ್ ಹೇಳ್ತಂದ್ರೆ ಮುಳುಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತು. It landed a few hundred kilometers under the surface of the earth, in the water. ಆದ್ರೆ ಭೂಮಿಯ ನಿಜ ಸ್ಥಿತಿ ಏನಂದ್ರೆ ಭೂಮಿಯಿಂದ ಕೆಲವೊಂದು 100ರಷ್ಟು ಅಡಿ ಕೆಳಗೆ ಹೋಗಿ ಮುಳುಗಿತ್ತು. Into the sea. ಸಮುದ್ರದಲ್ಲಿ. Noah's Ark. ನೋವಾವಿನ ನಾವೆಯು nothing had, there was no equipment. ಅಲ್ಲಿದ್ದಂತ ಯಾವುದೇ ಯಂತ್ರಗಳು ಇರಲಿಲ್ಲ. The navigator was God. ಅಲ್ಲಿದ್ದಂತಹ ದಾರಿ ತೋರಿಸುವಿಕೆಯು ಸಹ ಹೋಯಿತು. It landed 100 kilometers up on Mount Ararat. ಅದೇನ್ ಮಾಡ್ತು, ಹರಾರತ್ ಎಂಬಂತಹ ಪರ್ವತದ ಮೇಲೆ 100 ಕಿಲೋಮೀಟರ್ ಮೇಲ್ ನಿಂತಿತ್ತು. Trust in the Lord, no engine, no propeller, it will reach you high. ದೇವರ ಮೇಲೆ ನಂಬಿಕೆ ಇಡಿರಿ, ನಿಮ್ಮಲ್ಲಿ ಯಂತ್ರ ಇಲ್ಲ ಅಂದ್ರೆ ಇಂಜಿನ್ ಇಲ್ಲ ಅಂದ್ರೂ ಸಹ ಮೇಲ್ ನಿಲ್ತೀರಾ. Hallelujah. Hallelujah. Trust in man, trust in the things of this world, underground. ಮನುಷ್ಯನ ಮೇಲೆ ಭೂಮಿಯಲ್ಲಿರುವಂತಹ ಕಾರ್ಯಗಳ ಮೇಲೆ ಭರವಸೆ ಇದ್ರೆ ಭೂಮಿಯ ಕೆಳಗೆ. The Bible says he moved with godly fear. ಸತ್ಯವೇದ ಹೇಳುತ್ತಿದೆ ಅವರು ದೇವರ ಭಯಭಕ್ತಿಯಿಂದ ಮುಂದೆ ಹೋಗಿದನು. So let me tell you, when I was growing up, I grew up in a church which was a very very so called holy religious type of church. ನೋಡಿ, ನಾನು ಬೆಳೆದು ಬಂದಂತಹ ಸಭೆಗಳು ಹೇಗಿತ್ತು ಅಂತ ಹೇಳಿದ್ರೆ ಅದು ತುಂಬಾ ಪರಿಶುದ್ಧವಾದಂತಹ ಪ್ರಸಂಗ ಮಾಡುವವರ ಸಭೆ ಆಗಿತ್ತು. I'm not saying that's the best church. ನಾನು ಅದು ಶ್ರೇಷ್ಠವಾದ ಸಭೆ ಅಲ್ಲ ಅಂತ ಹೇಳಲ್ಲ. I'm just saying that church was no clapping, you stand, you sit, you stand, you sit. ಆ ಸಭೆ ಏನಂದ್ರೆ ಚಪ್ಪಾಳೆ ತಟ್ಟುವಂತದ್ದು, ಎದ್ದೊಳೋದು, ಕೂಳೋದು, ಎದ್ದೊಳೋದು, ಕೂರೋದು ಅಷ್ಟೇ. But when people came there, ಅಲ್ಲಿ ಜನರು ಬರುವಾಗ they were godly. You can make out that reverence in that place. ನೋಡಿ, ಅವರಲ್ಲಿ ಬರುವಾಗ ಒಂದು ಘನತೆ ಇತ್ತು, ದೇವರ ಭಯವೂ ಇತ್ತು ಅವರಲ್ಲಿ. But today very sad that the godly fear is slowly leaving the church. ಆದ್ರೆ ಈ ದಿನ ಬಹಳ ದುಃಖಕರವಾದ ವಿಷಯ ಏನಂದ್ರೆ ದೇವರ ಭಯಭಕ್ತಿಯು ನಿಧಾನವಾಗಿ ಬೀಳ್ತಾ ಇದೆ, ಆದ್ರೆ ಆಚೆ ಹೋಗ್ತಾ ಇದೆ. I'm not talking about you. ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. Amen. Amen. You are nice people. ನೀವು ಒಳ್ಳೆ ಜನರು. Seriously, because I see people using mobile phone and looking at the verses, no problem, but SMS message also will come. ಗಂಭೀರವಾಗಿ ಹೇಳ್ತಾ ಇದ್ದೀನಿ, WhatsApp messages will come. ಕೆಲವೊಬ್ರು ನೋಡಿ ಆ ಒಂದು ಮೊಬೈಲ್ ಫೋನ್ ತೆಗೆದು ಅದರಲ್ಲಿ ವಾಕ್ಯಗಳನ್ನು ಓದ್ತಾರೆ. ಅದು ವಾಕ್ಯ ಓದಿದ್ರೆ ಪರವಾಗಿಲ್ಲ, SMS ಬರುತ್ತೆ, WhatsApp ಎಲ್ಲನೂ. No, you're reading Hebrews 11:1, but one message is coming in the middle of the Hebrews 11 verse 1. ಎಬ್ರೆಯ 11:1 ಓದ್ತಾ ಇರ್ತೀರಾ, ಅದರ ಮಧ್ಯದಲ್ಲಿ ಒಂದು SMS ಬರ್ತಾ ಇದೆ. No godly fear. ದೇವರ ಭಯವಿಲ್ಲ. See, I'm not saying shake and tremble. No, I'm not saying. ನಾನು ಹಾಗೆ ನಡುಗಿ ನಿಂತ್ಕೋಬೇಕು ಹಂಗೆ ಹೇಳ್ತಿಲ್ಲ. Timing, church timing. ಸಭೆಗೆ ಬರುವಂತ ಸಮಯ. I'm very happy because even in this bad roads you've ನೋಡಿ, ಈ ಒಂದು ರಸ್ತೆ ಸರಿಗಿಲ್ಲ ಅಂದ್ರೂ ಸಹ ನೀವು ಬಂದಿದ್ದೀರಾ, ಸಂತೋಷ. I'm glad. ನನಗೆ ಸಂತೋಷ. There are people who walk in at 10 for a 9 o'clock service. ಕೆಲವೊಬ್ರು 9 ಗಂಟೆ ಸರ್ವಿಸ್ಗಾಗಿ ಬರ್ಬೋದು. 9 o'clock service coming at 10 o'clock. 9 ಗಂಟೆ ಸರ್ವಿಸ್ಗೆ 10 ಗಂಟೆಗೆ ಬರ್ತಾರೆ. You can't do that with your office. ಆ ರೀತಿ ನಿಮ್ಮ ಕಚೇರಿಗಳಲ್ಲಿ ಮಾಡ್ಲಿಕ್ಕೆ ಆಗಲ್ಲ. I worked in an office. ನಾನು ಒಂದು ಕಚೇರಿಯಲ್ಲಿ ಕೆಲಸ ಮಾಡಿದೆ. If you're late by 3 minutes, they will say you're absent from work. 3 ನಿಮಿಷಗಳು ತಡವಾಗಿ ಬಂದ್ರೆ ಈ ದಿನದಲ್ಲಿ ನೀವು ಬಂದಿಲ್ಲ ಅಂತ ಅರ್ಥ, absent. But when it comes to church, ಆದ್ರೆ ಸಭೆಗೆ ಬರುವಾಗ, praise the Lord, hallelujah. Praise the Lord, hallelujah. God is a forgiving God. ದೇವರು ಕ್ಷಮಿಸುವಂತ ದೇವರು. The world will not forgive you. ಆದ್ರೆ The world will not forgive you. ಲೋಕವು ನಿಮ್ಮನ್ನ ಕ್ಷಮಿಸಲ್ಲ. Godly fear. ದೇವರ ಭಯವು. That has to be from inside. ಅದು ಹೊರಗಿಂದ ಬರಬೇಕು. To reverence God. ದೇವರನ್ನು ಗೌರವಿಸಲು, ಘನಪಡಿಸಲು. To give the best you have to worship him. ನಮ್ಮಲ್ಲಿ ಇರುವಂತ ಶ್ರೇಷ್ಠವನ್ನು ಕೊಡಲು ಆರಾಧಿಸಬೇಕಾಗಿದೆ. And the Bible says Noah, being divinely warned of things not yet seen, moved with godly fear. ಸತ್ಯವೇದ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ನೋವನು ಈ ಸಂಗತಿಗಳ ವಿಷಯವಾಗಿ ದೈವಿಕ ಶಕ್ತಿಯನ್ನು ಹೊಂದಿ ಭಯಭಕ್ತಿಯಿಂದ ಇದ್ದನು. And became heir of the righteousness which is according to faith. ಅದಾದ ನಂತರ ಹೇಳ್ತಿದೆ, ಪ್ರಾತರಿಂದ ನಿರ್ಣಯಿಸಿಕೊಂಡನು, ನಂಬಿಕೆಯು ಫಲವಾದ ನೀತಿ ಬಾಧ್ಯನಾದನು. Everything is connected to righteousness. ಎಲ್ಲವೂ ಸಹ ನೀತಿವಂತಿಕೆಗೆ ಸೇರ್ತಾ ಇದೆ. Warning people, godly fear, righteousness. ನೋಡಿ, ಜನರಿಗೆ ಎಚ್ಚರಿಕೆ ಕೊಡೋದು, ದೇವ ಭಕ್ತಿಯಲ್ಲಿ ನಡೆಯೋದು, ಎಲ್ಲವೂ ಸಹ ನೀತಿವಂತಿಕೆ. Enoch, the Bible says, because of his great act, the Bible says he pleased God. ಏನೋಕನನ್ನು ಏನ್ ಹೇಳ್ತಿದೆ, ಅವರ ಶ್ರೇಷ್ಠವಾದ ಕ್ರಿಯೆಗಳ ಮೂಲಕ ದೇವರನ್ನು ಮೆಚ್ಚಿಸಿದನು. Abel offered to God a sacrifice, it was counted that he was a righteous man. ಆಬೇಲನ್ನು ದೇವರಿಗಾಗಿ ಯಜ್ಞವನ್ನು ಅರ್ಪಿಸಿದನು, ಅದು ಸಹ ನೀತಿವಂತಿಕೆಗೆ ತೆಗೆದುಕೊಂಡು.